ಬರೀ 1 ಅವರ್ 2 ಅವರ್ ನೋಡೋ ಶೋ ಮೇಲೆ ನೀವು ಇಷ್ಟು ಗ್ರಜ್ಜಸ್ ಇಟ್ಕೊಂಡು ಟ್ರಾಲ್ಸ್ ಎಲ್ಲ ಮಾಡ್ತೀರಾ. ಬಟ್ ಅದು ತುಂಬ ಜನ ಫ್ಯಾಮಿಲಿ ಮೇಲೂ ಎಫೆಕ್ಟ್ ಆಗುತ್ತೆ. ಅದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿನಯ್ ಅವ್ರ ಗ್ಯಾಂಗಿಗೆ ಸೇರಿದ್ಯಾ ಚಮಚ. ಸೊ ಸಂಗೀತ ಅವ್ರ ಫ್ಯಾನ್ ಪೇಜ್ಗಳಿಂದ ಪೇಯ್ಡ್ ಫ್ಯಾನ್ ಪೇಜಿಂದನೂ ಬಂದಿರೋ ಕಮೆಂಟ್ಗಳನ್ನ ನಾನು ನೋಡಿದೆ. ಪಾಪ ನಿಮ್ಮದು ಹೊಟ್ಟೆಪಾಡೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ರಿವೀಲ್ ಮಾಡಿದಿದ್ರು ಅದು ಬೇರೆಯವ್ರಿಗೂ ಬೇರೆ ಕಂಟೆಸ್ಟೆಂಟ್ಸ್ಗೂ ರಿವೀಲ್ ಮಾಡಬೇಕಿತ್ತು. ಸೊ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಆಗಬಾರ್ದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅದನ್ನೇ ಹೇಳ್ತೀರಾ, ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟ್ರಾಲ್ ಮಾಡೋರು ಮಾಡ್ತಾ ಇರ್ರಿ. ಸೊ ಐ ಡೋಂಟ್ ಕೇರ್. ವಿಜಯವಾಣಿಯ ಸಮಸ್ತ ವೀಕ್ಷಕರಿಗೆ ಹಾಯ್ ಹಲೋ, ನಾನು ನಿಮ್ಮ ಭೂಮಿಕಾವಿ. ಬಿಗ್ ಬಾಸ್ ಮನೆಗೆ ಇಷ್ಟು ಸೀಸನ್ಗಳಲ್ಲೂ ಕೂಡ ಯಾರು ಈ ರೀತಿಯಾದಂತಹ ಒಂದು ಪಾಶ್ ಗ್ರ್ಯಾಂಡ್ ಲಕ್ಸುರಿಯಸ್ ಎಂಟ್ರಿಯನ್ನ ಕೊಟ್ಟಿರ್ಲಿಲ್ಲ. ಸೊ ಇವರು ಬಿಗ್ ಬಾಸ್ ಮನೆಗೂ ಕೂಡ ಕಾರಲ್ಲಿ ಬಂದು ಇಳ್ದಿದ್ದು ಪ್ರೋಮೋ ಫುಲ್ ವೈರಲ್. ಯಾರಿ ಹುಡುಗಿ ಅಂತ ಜನಕ್ಕೆ ಫುಲ್ ಕನ್ಫ್ಯೂಷನ್. ಗೂಗಲಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿದ್ದು. ಸೊ ಬಿಗ್ ಬಾಸ್ ನ ವೈಲ್ಡ್ ಕಾರ್ಡ್ ಎಂಟ್ರಿ ಪವಿ ಅವರು ನಮ್ಮ ಜೊತೆಗಿದ್ದಾರೆ. ಪವಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಓಕೆ ಪವಿ, ಫಸ್ಟ್ ಆಫ್ ಆಲ್ ಹೇಗಿದ್ದೀರಿ? ಬಿಗ್ ಬಾಸ್ ಮನೆಯಿಂದ ಬಂದು ಊಟ ಎಲ್ಲ ಕೊಡಲ್ಲ ಅಂತಾರೆ, ಚೆನ್ನಾಗಿ ತಿಂದ್ರಾ? ನಾನು ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಆಚೆಯಿಂದ ಜಾಸ್ತಿ ಬಿಗ್ ಬಾಸ್ ಮನೇಲೇ ತುಂಬ ಚೆನ್ನಾಗಿ ಊಟ ಮಾಡಿರೋದು, 3 ಹೊತ್ತೂ ಅದು. ಸೊ ಊಟ ಅಂತ ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗ್ತಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ತಿಂತಿದ್ದೆ ನಾನು. ಓಕೆ ಪವಿ, ಏನಂದ್ರೆ ಈಗ ಫಿನಾಲೆ ವೀಕ್ಗಳು ಹತ್ರದಲ್ಲೇ ಇದೆ. ಸೊ ಎಲ್ಲರೂ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ? ವೋಟಿಂಗ್ ಮೇಲೆ. ಸೊ ವೋಟಿಂಗ್ ಅನ್ನ ಸಾಕಷ್ಟು ಮಂದಿ ಫೇಕ್ ಅಂತ ಹೇಳ್ತಾರೆ. ಜೊತೆಗೆ ವೋಟಿಂಗ್ ಅನ್ನ ತೋರಿಸ್ಬೇಕು ಜನರಿಗೆ, ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಇದೆ ಅಂತ ವಾರ ತೋರಿಸಿದ್ರೆ ಒಳ್ಳೇದು ಅನ್ನೋ ಕಾಮೆಂಟ್ ಗಳನ್ನ ಕೂಡ ನಾನು ಕೂಡ ಓದಿದ್ದೀನಿ ಸಾಕಷ್ಟು ಸೋಷಿಯಲ್ ಸೈಟ್ಗಳಲ್ಲಿ. ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಪವಿ? ಫಸ್ಟ್ ಆಫ್ ಆಲ್ ವೋಟಿಂಗ್ ಹೇಗೆ ಆಗ್ತಿದೆ ಅಂತ ನನಗೂ ಒಂದು ಡೌಟ್ ಇದೆ. ಬಟ್ ಒಳಗಿರೋ ಕಂಟೆಸ್ಟೆಂಟ್ಸ್ಗೆ ಅಟ್ಲೀಸ್ಟ್ ನಾಮಿನೇಟ್ ಆದಾಗ ಆಚೆಗಡೆ ಯಾರ್ಯಾರಿಗೆ ಎಷ್ಟು ವೋಟ್ ಸಿಕ್ತು ಅಂತ ಒಂದು ಸ್ಕ್ರೀನಲ್ಲಿ ಹಾಕಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ. ಸೊ ಯಾವ ಥರ ಅವರು ತಗೊಂತಿದ್ದಾರೆ ವೋಟಿಂಗನ್ನು ಅಂತ. ಆ್ಯಂಡ್ ಆ ವೋಟಿಂಗನ್ನು ನೋಡಿ ಕಮ್ಮಿ ಬಂದವ್ರಿಗೂ ಅಷ್ಟೇ ಸ್ವಲ್ಪ ಮೋಟಿವೇಟ್ ಆದರೂ ಆಗುತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಗೇಮ್ನ ಚೆನ್ನಾಗಿ ಆಡಬೇಕು ಅಂತಲೂ ಅನಿಸುತ್ತೆ. ಓಕೆ, ಸೊ ಪವಿ, ನಿಮಗೆ ನೀವು ಅಷ್ಟು ದಿನಗಳ ಕಾಲ ಅಲ್ಲಿದ್ರಿ. ಸೊ ನಿಮಗೆ ಯಾರು ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ನನಗೆ ಕಾರ್ತಿಕ್ ಅಂತ ಅನ್ಸುತ್ತೆ ನನಗೆ. ಓಕೆ, ಸೊ ಈ ಇತ್ತೀಚೆಗೆ ನೋಡೋದಾದ್ರೆ ಸಂಗೀತ ಅವರು ನಿನ್ನೆ ಎಪಿಸೋಡ್ ಅಲ್ಲೂ ಕೂಡ ಪಾಯಿಂಟ್ಸ್ ಗಳನ್ನ ಕೊಡೋದಿಲ್ಲ ಅಂತ ಹೇಳಿ ಒಂದು ಹೇಳಿದ್ರು. ಬಿಡ್ ಮಾಡುವಾಗ ಅವ್ರ ಟೀಮಿಗೆ ಬಂದವ್ರಿಗೆ ಏನ್ ಅವ್ರು ಪ್ರಾಮಿಸ್ ಮಾಡಿರ್ತಾರೆ ಅದ್ರ ಲೆಕ್ಕದಲ್ಲಿ ಅವ್ರು ಈಕ್ವಲ್ ಆಗಿ ಪಾಯಿಂಟ್ಸ್ ಡಿವೈಡ್ ಮಾಡಿಲ್ಲ. ಜೊತೆಗೆ ಹಿಂದೆ ಕೂಡ ಸಂಗೀತ ವಿನಯ್ ಅಂತ ಹೇಳಿ ಬಂದ್ರೆ ದೊಡ್ಡ ಜಗಳನೇ ಆಗತ್ತೆ. ನಿಮಗೆ ಏನ್ ಅನ್ಸುತ್ತೆ? ಕಾಂಟೆಂಟ್ ಗೋಸ್ಕರ ಮಾಡ್ತಾರೆ ಅಥವಾ ಅವ್ರು ಇರೋದೇ ಹಾಗೇನಾ? ಸಂಗೀತ ಅವರು ಆಕ್ಚುಲಿ ನೀವ್ ಹೇಳಿದ ಎಪಿಸೋಡ್ ನಾನು ನೋಡಿಲ್ಲ, ಸೊ ಆ ಎಪಿಸೋಡ್ ಬಗ್ಗೆ ಮಾತಾಡಲ್ಲ. ಬಟ್ ಅದೇ ಅಂತ ಬಂದಾಗ ಡೆಫಿನೆಟ್ಲಿ ಕೆಲವು ಸಲ ಕಾಂಟೆಂಟ್ಗೆ ಅಂತ ಮಾಡ್ತಾರೆ ಅವರು. ಬಟ್ ಕೆಲವು ಸಲ ಅವರು ತಗೊಳ್ಳೋ ನಿರ್ಧಾರಗಳು ಸರಿಯಾಗೇ ಇರುತ್ತೆ ಅಂತ ಅನ್ಸುತ್ತೆ. ಬಟ್ ಡಿಪೆಂಡ್ ಆಗುತ್ತೆ, ಅವ್ರ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಓಕೆ, ಇನ್ನು ಪವಿಗೆ ಮನೆಯಲ್ಲಿ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ನನಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಬಂದಾಗ ವಿನಯ್ ಅವರು, ಕಾರ್ತಿಕ್ ಅವರು, ನಮ್ರತಾ, ಮೈಕಲ್ ಅಂಡ್ ಸ್ನೇಹಿತ್. ಓಕೆ ಪವಿ, ನಿಮ್ಮನ್ನೆಲ್ಲ ಬಿಗ್ ಬಾಸ್ ಅಂತ ಆಚೆ ಮೀಟ್ ಮಾಡಿದಾಗ ಎಷ್ಟು ಜೆಂಟಲ್ ಆಗಿ ಮಾತಾಡ್ತೀರಾ? ಎಲ್ಲರೂ ಕೂಡ ತುಂಬಾ ಸಾಫ್ಟ್ ನಾರ್ಮಲು. ಬಟ್ ಅಲ್ಲಿ ಒಳಗಡೆ ಯಾಕಷ್ಟು ಕಿತ್ತಾಟ ನಡೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಕಿತ್ತಾಟ ನಡೆಯೋದೇ ಆಕ್ಚುಲಿ ಒಬ್ರಿಗೊಬ್ರು ಪ್ರವೋಕ್ ಮಾಡಿದಾಗ. ಆ್ಯಂಡ್ ಜಗಳ ಆಗೋದು ಅದಕ್ಕೆ. ಸುಮ್ಮನೆ ಇದ್ದಾಗ ಜಗಳ ಆಗಲ್ಲ. ಟಾಸ್ಕ್ ಎಲ್ಲ ಬಂದಾಗ ಮಾತ್ರ ಜಗಳ ಆಗುತ್ತೆ. ಆ್ಯಂಡ್ ಮನೆ ವಿಷಯ ಅಂತ ಬಂದಾಗ ಎಲ್ಲರೂ ಜೊತೆಲಿ ಕೂತ್ಕೊಂಡೆ ಊಟ ಮಾಡ್ತೀವಿ, ಜೊತೆಲಿ ಕೂತ್ಕೊಂಡೆ ಆರಾಮಾಗಿರ್ತೀವಿ, ಊಟ ಆದ್ಮೇಲೂ ಆರಾಮಾಗಿ ಮಾತಾಡ್ತಾ ಇರ್ತೀವಿ. ಬಟ್ ಜಗಳ ಅಂತ ಬಂದಾಗ ಪ್ರವೋಕಿಂಗ್ ಅಂತ ಮೇನ್ ಅಂತ ರೀಸನ್ ತಗೋತೀನಿ ನಾನು. ಓಕೆ ಪವಿ, ಇನ್ನು ನಿಮಗೆ ಇಷ್ಟು ದಿನಗಳಲ್ಲಿ ಯಾರು ಬೇಗ ಮ್ಯಾನ್ಯುಪ್ಯುಲೇಟ್ ಆಗ್ತಾರೆ, ಹೇಳಿದನ್ನ ಕೇಳಿಸ್ಕೊಂಡು ಚೇಂಜ್ ಆಗ್ತಾರೆ ಅಂತ ಒಂದಿಷ್ಟು? ನನಗೆ ಅದರಲ್ಲಿ ವರ್ತೂರ್ ಅವರು ಅಂತ ಅನ್ಸುತ್ತೆ ಫಸ್ಟು. ಅದಾದ್ಮೇಲೆ ಇವಾಗ ಹೇಳ್ಬೇಕು ಅಂದ್ರೆ ಹಾಸ್ಪಿಟಲ್ ಇಂದ ಬಂದಾಗ ಪ್ರತಾಪ್ ಅವರು ಸ್ವಲ್ಪ ಸಂಗೀತ ಅವ್ರ ಇನ್ಫ್ಲೂಯೆನ್ಸ್ ಇಂದ ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ ಅಂತ ಅನಿಸ್ತಿದೆ ನನಗೆ. ಓಕೆ, ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಾರಿ ವರ್ತು ಸಂತೋಷ್ ಅವರ ವೋಟಿಂಗ್ ಅನ್ನ ಹೇಳಿದ್ರು. ನಿಮಗೆ ಇಷ್ಟು ಜನ ವೋಟ್ ಮಾಡಿದ್ದಾರೆ, ನೀವು ಈ ಬಾರಿ ಸೇವ್ ಆಗ್ಬೇಕು, ನೀವು ಮನೆ ಬಿಟ್ಟು ಹೋಗ್ಬಾರ್ದು ಅಂತ. ನಿಮಗೆ ಅದು ಅನ್ಸುತ್ತೆ ಆಕ್ಚುಲಿ ಅದನ್ನ ರಿವೀಲ್ ಮಾಡ್ಬೇಕಿತ್ತು ಅಂತ? ಖಂಡಿತ ರಿವೀಲ್ ಮಾಡಿದಿದ್ರು ಅದು ಬೇರೆಯವ್ರಿಗೂ ಬೇರೆ ಕಂಟೆಸ್ಟೆಂಟ್ಸ್ಗೂ ರಿವೀಲ್ ಮಾಡ್ಬೇಕಿತ್ತು. ಸೊ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಆಗ್ಬಾರ್ದಾಗಿತ್ತು. ಇಲ್ಲ ಅಂದ್ರೆ ಅವ್ರಿಗೂ ರಿವೀಲ್ ಮಾಡಬಾರ್ದಾಗಿತ್ತು. ಎಲ್ಲಾರ್ಗೂ ಮಾಡಿಲ್ಲ ಅಂತಂದ್ರೆ ಅವ್ರಿಗೂ ಮಾಡಬಾರ್ದಾಗಿತ್ತು. ಓಕೆ, ಇನ್ನು ಮೇನ್ ಅಂತ ಹೇಳಿದ್ರೆ ಪವಿ ಅವರು ಎಂಟ್ರಿ ಆದ ನಂತರ ಫಸ್ಟ್ ಏನು ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಹತ್ರ ಒಂಚೂರನ್ನ ಹೇಳ್ಸ್ಕೊಂಡ್ರು. ಅಂದ್ರೆ
ಕ್ಲಾಸ್ ತಗೊಂಡ್ರು. ನೀವೇ ಹೇಳ್ಬಿಟ್ರಿ. ಓಕೆ, ಕ್ಲಾಸ್ ತಗೊಂಡ್ರು ಅಂತ ಹೇಳಿದ್ರೆ ನಿಮ್ಗೆ ಅವಾಗ ಏನ್ ಅನ್ಸ್ತು ಪವಿ? ಯಾಕಂದ್ರೆ ಅದ್ ಕಂಟಿನ್ಯೂ ಆಯ್ತು ಫುಲ್ ಎಪಿಸೋಡ್. ಪವಿ ನಿಮಗೆ ಹೇಳ್ತಾ ಇರೋದು ಯಾಕೆ ಲೀಕ್ ಮಾಡಿದ್ರಿ ಒಂದು ವಿಚಾರಗಳನ್ನ ಅಂತ. ನಿಮಗೆ ಆ ಮೂಮೆಂಟ್ ಅಲ್ಲಿ ಏನ್ ಅನ್ಸ್ತು? ಕಿಚ್ಚ ಸುದೀಪ್ ಸರ್ ಅಷ್ಟೊಂದು ಹೇಳ್ಬೇಕಿತ್ತ ಅಂತ ಥಾಟ್ ಏನಾದ್ರು ಬಂತ? ಫಸ್ಟ್ ಆಫ್ ಆಲ್ ನಾನು ಆಚೆಯಿಂದ ಮನೆ ಒಳಗೆ ಎಂಟ್ರಿ ಕೊಡ್ಬೇಕಾದ್ರೆ ನನಗೆ ಮೈಂಡ್ ಅಲ್ಲಿ ಇದ್ದಿದ್ದೆಲ್ಲ ಆಚೆಗಡೆ ವಿಷಯನೇ ಇನ್ನ. ಬಿಕಾಸ್ ಮನೆ ಒಳಗೆ ಇನ್ವಾಲ್ವ್ ಆಗಕ್ಕೆ ಇನ್ನ ಸ್ವಲ್ಪ ದಿನ ಟೈಮ್ ಬೇಕಿತ್ತು ನನಗೆ. ಅಂಡ್ ಪದೇ ಪದೇ ಸ್ನೇಹಿತರು ಕೇಳ್ತಾ ಇದ್ರು. ಡೆಫಿನೆಟ್ಲಿ ಅವ್ರಿಗೆ ಒಳಗಿರೋರ್ಗು ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತೆ ಆಚೆ ಬಂದವರಿಂದ ನಾವ್ ಹೇಗ್ ಕಾಣಿಸ್ಕೊಂತಾ ಇದೀವಿ ಆಚೆಗಡೆ. ಸೊ ಅದನ್ನ ಕೇಳೋದು ಒಂದು ಇರುತ್ತೆ. ಸೊ ಸ್ನೇಹಿತರು ಪದೇ ಪದೇ ನನಗೆ ಫೋರ್ಸ್ ಮಾಡಿ ಕೇಳ್ತಾ ಇದ್ರು, ಹೇಳಿ 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 ಅಂತ. ಬಟ್ ನನಗೂ ಒಂದು ಕೆಲವು ಪಾಯಿಂಟ್ಸ್ ಗೊತ್ತಿರ್ಲಿಲ್ಲ, ಯಾವ ವಿಷಯ ಹೇಳ್ಬೋದು ಯಾವ ವಿಷಯ ಹೇಳ್ಬಾರ್ದು ಆಚೆದು ಅಂತ. ನಾನು ಅನ್ಕೊಂಡೆ ಮೈಟ್ ಬಿ ಫ್ಯಾಮಿಲಿ ವಿಷಯ ಅಂತ ಅನ್ಕೊಂಡು ಹೇಳ್ಬೋದು ವಿನಯ್ ಅವ್ರಿಗೆ ಅಂತ ಅನ್ಕೊಂಡು ಅವರು ವೈಫ್ ಹತ್ತಿದ್ದೊಂದು ವಿಡಿಯೋ ನೋಡ್ದೆ ಅಂತ ನಾನು ಅದನ್ನ ಹೇಳಿದ್ದೆ ನಾನು ವಿನಯ್ ಅವರಿಗೆ. ಸೊ ಅದು ಅಷ್ಟು ದೊಡ್ಡ ವಿಚಾರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನಂಗೆ. ನಾನು ಏನೋ ಒಂದು ಇದ್ರಲ್ಲಿ ಹೇಳ್ದೆ ನಾನು. ಬಟ್ ಅದಾದ್ಮೇಲೆ ಇಡೀ ವಾರ ಅದಕ್ಕೆ ಇವರು ವಿನಯ್ ಅವರು ಹೋಗಿ ವಾಶ್ರೂಮ್ ಅಲ್ಲಿ ಹತ್ತಿದ್ದು ನನಗೆ ಗೊತ್ತಿರ್ಲಿಲ್ಲ. ಸುದೀಪ್ ಸರ್ ಯಾವಾಗ ಹೇಳಿದ್ರು ಅವಾಗ್ಲೇ ನನಗೂ ಗೊತ್ತಾಗಿದ್ದು ಅವ್ರು ಹೋಗಿ ವಾಶ್ರೂಮ್ ಅಲ್ಲಿ ಹತ್ರು ಅಂತ. ನನಗೆ ತುಂಬಾ ಬೇಜಾರಾಯ್ತು ಆಕ್ಚುಲಿ, ಅದು ಹೇಳ್ಬಾರ್ದಾಗಿತ್ತು ಅಂತಾನು ಅನಿಸ್ತು ನನಗೆ. ಬಟ್ ನನಗೆ ಐಡಿಯಾ ಇಲ್ದಿರೋ ಕಾರಣ ನನ್ನ ಬೈ ಮಿಸ್ಟೇಕ್ ನನ್ನ ಬಾಯಿಂದ ಬಂತು. ಇನ್ನು ಸುದೀಪ್ ಸರ್ ಅದೇ ವಿಚಾರನ ಮತ್ತೆ ಎತ್ಕೊಂಡಿದ್ದೇನಾದ್ರು ಬೇಜಾರಾಯ್ತಾ ಪವಿ ಅವ್ರಿಗೆ? ನನಗೆ ಖಂಡಿತ ಬೇಜಾರಾಗಿಲ್ಲ. ಸುದೀಪ್ ಸರ್ ಹೇಳಿರೋ ಎಲ್ಲಾ ಮಾತುಗಳು ನಾನು ಅದನ್ನ ಸ್ಪೋರ್ಟಿವ್ ಆಗೇ ತಗೊಂತೀನಿ ಅಂಡ್ ಪಾಸಿಟಿವ್ ಆಗೇ ತಗೊಂತೀನಿ. ಬಿಕಾಸ್ ನಾನು ತಪ್ಪು ಮಾಡಿದೀನಿ ನಿಜ, ಅದನ್ನ ಕರೆಕ್ಟ್ ಮಾಡೋದೊಂದು ರೀತಿ ಹೇಳ್ಕೊಟ್ರು ಸುದೀಪ್ ಸರ್. ಸೊ ಅದಕ್ಕೆ ನನಗೆ ಬೇಜಾರಂತೂ ಯಾವತ್ತೂ ಆಗಿಲ್ಲ. ಓಕೆ, ಇನ್ನು ಪವಿ ಪ್ರಕಾರ ಸದ್ಯದ ಮಟ್ಟಿಗೆ ಟಾಪ್ 5 ಕಂಟೆಸ್ಟೆಂಟ್ ಯಾರಾಗ್ತಾರೆ, ಒಬ್ಬ ವಿನ್ನರ್ ಯಾರಾಗ್ತಾರೆ? ಟಾಪ್ 5 ಅಂತ ನನಗೆ ಯಾರು ಅಷ್ಟಿಲ್ಲ. ಬಟ್ ಸುದೀಪ್ ಸರ್ 2 ಕೈಯಲ್ಲಿ ಹಿಡ್ಕೊಬೇಕು ಇಬ್ರು ಕೈನ ಅಂತ ಬಂದಾಗ ನನಗೆ ವಿನಯ್ ಮತ್ತೆ ಕಾರ್ತಿಕ್ ಅಂತ ಹೆಸರು ಬರುತ್ತೆ. ನನಗೆ ವಿನ್ ಆಗ್ಬೇಕಾಗಿರೋದು ಆಕ್ಚುಲಿ ವಿನಯ್. ಬಟ್ ಆಡಿಯನ್ಸ್ ಪ್ರಕಾರ ಎಲ್ಲ ಏನಾದ್ರು ನೋಡಕ್ಕೆ ಅಂತ ಹೋದ್ರೆ ನನಗೆ ಅನ್ನಿಸ್ತಿರೋದು ಕಾರ್ತಿಕ್ ಆಗ್ಬಹುದು ಅಂತ. ಅದು ಬಿಟ್ರೆ ಟಾಪ್ 5 ಲಿಸ್ಟ್ ಅಲ್ಲಿ ಮೈಟ್ ಬಿ ಅಂತ ಏನಾದ್ರು ಬಂದ್ರೆ ತುಕಾಲಿ ಅವ್ರು ಬರ್ಬೋದು, ಪ್ರತಾಪ್ ಅವ್ರ ಸಿಂಪತಿಯಿಂದ ಆದ್ರೂ ಬರ್ಬೋದು ವೋಟಿಂಗ್ ಇಂದ. ಸೊ ಅದು ಬಿಟ್ರೆ ಸಂಗೀತ ಅವರು ಅಷ್ಟೇ, ಅವ್ರ ಗೇಮ್ ಏನಾದ್ರು ಆಡಿದ್ರೆ ಅದ್ರ ಮೇಲೆ ಬರ್ಬೋದು ಅವ್ರು. ಸೊ ಅಂದ್ರೆ ನಿಮ್ಮ ಪ್ರಕಾರ ಹುಡುಗಿರ್ ಜಾಸ್ತಿ ಬರೋದಿಲ್ಲ ಟಾಪ್ 5 ಅಲ್ಲಿ, ಒಂದೇ ಹುಡುಗಿ ಸಂಗೀತ ಇದ್ರೆ ಇರ್ಬೋದು ಅಂತ? ಹುಡುಗಿರು ಬರೋದಿಲ್ಲ ಅನ್ನೋದಕ್ಕಿಂತ ಸಿರಿ ಮ್ಯಾಮು ಆಡ್ತಿರೋದು ನ್ಯೂಟ್ರಲ್ ಆಗಿ ಅಂಡ್ ತುಂಬಾ ಸ್ವೀಟ್ ಆಗಿ ಆಡ್ತಿದ್ದಾರೆ. ಅಂಡ್ ಒಂದು ಬಿಗ್ ಬಾಸ್ಗೆ ಬೇಕಾಗಿರೋ ಒಂದು ಕಂಟೆಂಟ್ ತುಂಬಾ ಸ್ವೀಟ್ ಅಲ್ಲ. ಡೆಫಿನೆಟ್ಲಿ ಅವ್ರಿಗೆ ಅಗ್ರೆಷನ್ನು ಅದೆಲ್ಲ ಬೇಕೇ ಬೇಕಾಗುತ್ತೆ. ಸೊ ಅದು ಸಿರಿ ಮ್ಯಾಮ್ ಅಲ್ಲಿ ಇಲ್ಲ, ನ್ಯೂಟ್ರಲ್ ಆಗಿ ಆಡ್ತಿದ್ದಾರೆ. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಇಲ್ಲ ಈ ಕಡೆನೂ ಇರ್ತಾರೆ ಇಲ್ಲ ಈ ಕಡೆನೂ ಇರ್ತಾರೆ. ಸೊ ಸಿರಿ ಮ್ಯಾಮ್ದು ನನಗೆ ಯಾಕೋ ಡೌಟು. ಬಟ್ ನಮ್ರತಾ ಅಂತ ಬಂದಾಗ ಗೇಮಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಹಾಗೆ ತುಂಬಾ ಎಮೋಷ್ನಲ್ಲು ಆಗ್ತಾರೆ ಸ್ವಲ್ಪ ಟಾಸ್ಕ್ ಎಲ್ಲ ಬಂದಾಗ. ನನಗೆ ಇನ್ನ ಅನಿಸ್ತಿದೆ ಮುಂದೆ ಟಾಸ್ಕ್ ಅಲ್ಲಿ ಅವರು ಮಾಡಕ್ಕೆ ಅಷ್ಟು ಸ್ಟ್ರೆಂತ್ ಇದೆಯಾ ಅವ್ರಿಗೆ ಅಂತ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಅವರು ಆ ಸ್ಟ್ರಾಂಗ್ ಮೆಂಟಾಲಿಟಿ ಮೈಂಡ್ ಸೆಟ್ ಇಟ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನಮ್ರತಾ ಅವರು ಇರ್ತಾರೆ. ಓಕೆ, ಇನ್ನು ಟಾಸ್ಕ್ ಟೈಮಲ್ಲಿ ಮಾತ್ರ ನೀವಿಷ್ಟು ಅಗ್ರೆಸಿವ್ ಅಥವಾ ನೀವು 24 hours ಮನೆ ಒಳಗಡೆ ಇರ್ತೀರಿ, ನಿಮಗೆ ಆಚೆ ಬಂದು ಆಶ್ಚರ್ಯ ಆಗಿರೋದೇನಾದ್ರು ಇದೆ? ಏನಪ್ಪಾ ಹಿಂಗ್ ಬಂದ್ಬಿಟ್ಟಿದೆ ಅಂತ ಏನಾದ್ರು ಇನ್ಸ್ಟೆನ್ಸ್ಗಳು? ಹೌದು, ಖಂಡಿತ ಇದೆ. ಬಿಕಾಸ್ ಅದೊಂದು ನೀರ್ ಎರ್ಚೋ ಟಾಸ್ಕ್ ಅಲ್ಲೇ ತನಿಷಾ ಅವರು ಅಷ್ಟು ಅಗ್ರೆಸಿವ್ ಆಗಿ ನನಗೆ ನೀರ್ ಎರಿಸ್ತಾ ಇದ್ರು. ಮನೆ ಒಳಗೆ ಕಾಲಿಟ್ಟಿದ ತಕ್ಷಣ ತುಂಬಾ ಚೆನ್ನಾಗಿ ಮಾತಾಡಕ್ ಸ್ಟಾರ್ಟ್ ಮಾಡೋರು. ನನಗೆ ಡಬಲ್ ಫೇಸ್ ಅಂತ ಅನಿಸ್ತು, ನಂಗೆ ಅದು ಇಷ್ಟ ಆಗಿಲ್ಲ. ಏಂತಕ್ಕೆ ಅಂತಂದ್ರೆ ನೆಕ್ಸ್ಟ್ ವೀಕ್ಗೆ ಅದು ನಾಮಿನೇಷನ್ಗೆ ಯಾರು ಅವ್ರ ಹೆಸರು ತಗೊಂಬಾರ್ದು ಅಂತ ಸ್ವೀಟ್ ಆಗಿ ಮಾತಾಡೋದು, ಟಾಸ್ಕ್ ಮಾಡ್ಬೇಕಾದ್ರೆ ಮಾತ್ರ ಜಗಳ ಆಡೋದು, ನನಗೆ ಅದಿಷ್ಟ ಆಗ್ತಿರ್ಲಿಲ್ಲ ನನಗೆ. ಓಕೆ, ನಿಮಗೆ ಏನ್ ಅನ್ಸುತ್ತೆ ಆಸ್ ಅ ಪರ್ಸನ್? ತನಿಷಾ ಮಾತಾಡ್ಬೇಕು ಅಂತ ಮಾತಾಡ್ತಾರ? ಯಾಕಂದ್ರೆ ಲಾಸ್ಟ್ 3 weeks ಇಂದ ಅವರು ಪರ್ಫಾರ್ಮ್ ಕೂಡ ಮಾಡಿಲ್ಲ. ಹೌದು, ಮಾತಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಐ ಗೆಸ್ ಸುದೀಪ್ ಸರ್ ಲೆಟರ್ ಬರ್ದು ಕಳ್ಸಿದಾಗ ಅವ್ರಿಗೆ ಲೌಡು ಅಂತ ಏನೋ ಕಳ್ಸಿದ್ರು, ಸೌಂಡ್ ಮಾಡ್ಬೇಕು ಅಂತ. ಸೊ ಅವರು ಯಾವ ರೀತಿನಲ್ಲಿ ತಗೊಂಡಿದ್ದಾರೋ ಗೊತ್ತಿಲ್ಲ. ಅದು ಹೇಳ್ದಾಗಿಂದ ಬರೀ ಕಿರ್ಚಾಡೋದೇ ಆಯ್ತು. ಅಂಡ್ ಅವ್ರ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಾ ಇತ್ತು ಮನೇಲಿ, ಅದು ನಿಜಾನೇ. ಬಿಕಾಸ್ ಯಾವಾಗ್ಲೂ ಕಿರ್ಚಾಡ್ತಿರೋರು. ಅವ್ರು ಹಾಸ್ಪಿಟಲ್ಗೆ ಹೋದಾಗ ಸ್ವಲ್ಪ ಸಮಾಧಾನ ಆಗಿತ್ತು ಎಲ್ಲ ಮನೇಲಿ, ವಾಯ್ಸ್ ಕಮ್ಮಿ ಆಯ್ತು ಅಂತ. ಬಟ್ ಡೆಫಿನೆಟ್ಲಿ ಬೇಜಾರಾಗ್ತಾ ಇತ್ತು ಅವ್ರು ಹಾಸ್ಪಿಟಲ್ಗೆ ಹೋಗಿದ್ದು. ಐ ಗೆಸ್ ಅವರು ಗೇಮ್ಗೋಸ್ಕರನೇ ಎಲ್ಲ ಮಾಡ್ತಿರೋದು ಅಂತ ಅನ್ಸುತ್ತೆ.
ಓಕೆ, ಇನ್ನು ಪವಿ, ಸಂಗೀತ ಮತ್ತೆ ಕಾರ್ತಿಕ್ ಒಂದ್ ವಾರ ಜಗಳ ಆಡ್ತಾರೆ, ಮತ್ತೆ ಹೋಗಿ ಜೊತೆ ಆಗಿರ್ತಾರೆ. ಮೊನ್ನೆ ಕೂಡ ಜಗಳ ಆಡಿದ್ರು, ಮತ್ತೆ ಹೋಗಿ ಸಾರಿ ಅಂತ ಇವ್ರ ಟೀಮಿಂದ ಅವ್ರ ಟೀಮಿಗೆ ಶಿಫ್ಟ್ ಆದ್ರೂ ಕಾರ್ತಿಕ್ ಹೇಳ್ತಾರೆ ಸಾಫ್ಟ್ ಕಾರ್ನರ್ ಇದೆ ನನಗೆ ಸಂಗೀತ ಮೇಲೆ ಅಂತ ಒಂದೊಂದ್ಸತಿ. ಆಕ್ಚುಲಿ ಅವ್ರು ಯಾಕೆ ಹೀಗ್ ಮಾಡ್ತಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಂಟೆಂಟ್ಗೋಸ್ಕರನ ಅಥವಾ ಟ್ರೂ ಫ್ರೆಂಡ್ಶಿಪ್ ಅಥವಾ ಲವ್? ನೀವ್ ನೋಡಿದ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ಡೆಫಿನೆಟ್ಲಿ ಕಾಂಟೆಂಟ್ಗೋಸ್ಕರ ಅನ್ಸುತ್ತೆ. ಸೊ ಕ್ಯಾಮ್ರಾ ಮುಂದೆ ಮಾಡಬೇಕು ಅಂತ ಮಾಡ್ತಿದ್ದಾರೆ ಸಂಗೀತ ಅವರು ಮತ್ತೆ ಕಾರ್ತಿಕ್ ಅವರು. ಸೊ ಕಾರ್ತಿಕ್ ಅವ್ರದ್ದು ತಪ್ಪಿಲ್ಲ ಅದರಲ್ಲಿ. ಆ್ಯಂಡ್ ಸಂಗೀತ ಅವರು ಜಗಳ ಆಡಿದಾಗ ವಾಪಸ್ ಹೋಗ್ತಾರೆ. ಆ್ಯಂಡ್ ಕಾರ್ತಿಕ್ ಅವರು ಯಾರೇ ಆಗಿರ್ಲಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಅವ್ರು ಮಾತಾಡ್ತಾರೆ ಕಾರ್ತಿಕ್ ಅವರು. ಅದ್ರಲ್ಲಿ ಕಾರ್ತಿಕ್ ಅವ್ರು ತಪ್ಪೇನಿಲ್ಲ. ಬಟ್ ಯಾವಾಗ ಸುದೀಪ್ ಸರ್ ಅವರು VT ತೋರಿಸಿದ್ರು ಅವರಿಬ್ರದ್ದು, ಅವಾಗಿಂದ ಇವರಿಬ್ರದ್ದು ಮತ್ತೆ ಸ್ಟಾರ್ಟ್ ಆಗಿದ್ದು. ಸೊ ಅವರಿಗೆ ಒಂದು ಐಡಿಯಾ ಬಂತು ಆಚೆಗಡೆ ನಾವಿಬ್ರು ಹೇಗೆ ಪೋರ್ಟ್ರೇಟ್ ಆಗ್ತಾ ಇದೀವಿ ಅಂತ. ಸೊ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅವರು ಮೈಟ್ ಬಿ ಕ್ಯಾಮ್ರಾಗೋಸ್ಕರ ಆಡ್ತಿರೋದು ಇದೆಲ್ಲ. ಓಕೆ, ಇನ್ನು ವಿನಯ್ ಅವರು ನಿಮಗ್ ಸ್ವಲ್ಪ ಕ್ಲೋಸ್ ಆಗೇ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ವಿನಯ್ ಮತ್ತೆ ಸಂಗೀತ ನಡುವೆ ಯಾಕಿಷ್ಟು ದೊಡ್ಡ ವಾರು? ಯಾಕೆ ಪ್ರತಿಯೊಂದು ವಿಷಯಕ್ಕೂ ಅವರು ಈಸ್ಟ್ ಅಂದ್ರೆ ಇವ್ರು ವೆಸ್ಟ್? ಸೊ ಯಾಕೆ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರ ಈ ಹಿಂದೆ ಬಿಗ್ ಬಾಸ್ ಇಂದ ಹೊರಗೆ ಅವ್ರ ಇಬ್ರು ಮಧ್ಯೆ ಏನಾದ್ರು ನಡೆದಿತ್ತಾ? ಬಿಗ್ ಬಾಸ್ ಇಂದ ಮನೆ ಹೊರಗೆ ಅದೇನ್ ನಡೆದಿದೆ ಅದು ನನಗೆ ಗೊತ್ತಿಲ್ಲ, ನಡೆದಿದ್ಯೋ ಇಲ್ವೋ ಅಂತಾನು ಗೊತ್ತಿಲ್ಲ ನನಗೆ. ಸೊ ನನಗೆ ಎಲ್ಲರೂ ಪರಿಚಯ ಆಗಿದ್ದು ಅಲ್ಲಿ ಹೋದಾಗಲೇ. ವಿನಯ್ ಅವ್ರದ್ದು ಸಂಗೀತ ಅವ್ರದ್ದು ಅಂತ ಬಂದಾಗ ಯಾವುದೇ ಟಾಸ್ಕ್ ಇರ್ಲಿ ಏನೇ ಇರ್ಲಿ ಪ್ರವೋಕ್ ಮಾಡೋದು ಜಾಸ್ತಿ. ಸಂಗೀತ ಅವರು ಸುಮ್ಮನೆ ಇದ್ದೂನೆ ಪ್ರವೋಕ್ ಮಾಡೋದು ಜಾಸ್ತಿ ಇಲ್ಲ. ಒಬ್ರೊಬ್ರೆ ಹೋಗಿ ಮಾತಾಡ್ಕೊಂಡು ಅದು ಬರೀ ವಿನಯ್ ಬಗ್ಗೆನೆ ಮಾತಾಡ್ಕೊಳ್ಳೋದಾಗ್ಲಿ, ವಿನಯ್ ಅವ್ರು ಏನೋ ಮಾಡಿಲ್ಲ ಅಂತಂದ್ರು ಆ ತರ ಪ್ರವೋಕ್ ಮಾಡೋದು ಜಾಸ್ತಿ. ಸೊ ಅದಕ್ಕೆ ವಿನಯ್ ಅವರಿಗೆ ಪದೇ ಪದೇ ಕೋಪ ಬರ್ತಾ ಇತ್ತು. ಏನೋ ಮಾಡ್ದೇನೆ ಸುಮ್ಮನೆ ವಿನಯ್ ಅವ್ರ ಹೆಸರು ಎತ್ತಾ ಇದ್ರು. ಸೊ ಅದಕ್ಕೆ ಒಂದು ಯಾವ ವಿಚಾರಗಳಿಗೆ ನಾವು ನೋಡ್ಕೊಂಡು ಬಂದಿದೀವಿ, ಆದ್ರೆ ಕೆಲವೊಂದು ಈಗ ಟೆಲಿಕಾಸ್ಟ್ ಆಗದೆ ಇರುವಂತ ಕೆಲವೊಂದಿರುತ್ತೆ. ಸೊ ಇವಾಗ ನಾವೆಲ್ಲ ಒಂದು ಗ್ರೂಪ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ರೆ ಯಾವ್ದೋ ಒಂದು ಟಾಸ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಂಗೀತ ಅಂತ ಹೆಸರು ಬರುತ್ತೆ. ಸೊ ಅದೇ ಟೈಮಲ್ಲಿ ಸಂಗೀತ ಅವ್ರು ಪಾಸ್ ಆಗ್ತಾರೆ. ಸೊ ಅವ್ರು ಅನ್ಕೊಂತಾರೆ ಓ ವಿನಯ್ ಅವರು ಅವ್ರ ಗ್ಯಾಂಗು ಬರೀ ನನ್ನ ಹೆಸರೇ ತಗೊಂಡ್ ಮಾತಾಡ್ತಾರೆ, ನನ್ನ ಹೆಸರು ಬಗ್ಗೆನೆ ನನ್ನ ಬಗ್ಗೆನೆ ಮಾತಾಡ್ತಾರೆ ಅಂತ ಅದೊಂದು ಅಂದ್ರೆ ತಪ್ಪಾಗಿ ತಿಳ್ಕೊಂತಾರ ಅವರು. ಅಂಡ್ ಆ ತಪ್ಪಾಗಿ ತಿಳ್ಕೊಂಡು ಯಾವಾಗ್ಲೂ ನಾಮಿನೇಷನ್ ಟೈಮಲ್ಲಿ ಪದೇ ಪದೇ ಎತ್ತೋದು ವಿನಯ್ ಹೆಸರು. ವಿನಯ್ ಅವ್ರ ತಂಡಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಹೊಸೊಬ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಆ ಥರ. ಅಂಡ್ ಫಸ್ಟ್ ಆಫ್ ಆಲ್ ವಿನಯ್ ಅವರು ನಮಗೆ ಯಾರನ್ನು ಇನ್ಫ್ಲೂಯೆನ್ಸ್ ಮಾಡ್ತಾನೂ ಇರಲಿಲ್ಲ. ಅವರು ಕೇಳಿಸ್ಕೊಂಡಿದ್ದ ರೀತಿ ತಪ್ಪಾಗ್ತಾ ಇತ್ತು ಸಂಗೀತ ಅವರು. ಅಂಡ್ ಅದನ್ನ ಜಡ್ಜ್ ಮಾಡ್ತಾ ಇದ್ದಿದ್ ರೀತಿ ತಪ್ಪಾಗ್ತಾ ಇತ್ತು. ಐ ಗೆಸ್ ನಾವು ಇಂಡಿವಿಜುವಲ್ ಆಗಿ ಆಡಕ್ಕೆ ಹೋಗಿದ್ದು, ನಾವು ಗೆಲ್ಲಕ್ಕೆ ಹೋಗಿದ್ದು, ನಾವು ಬೇರೆಯವ್ರಿಗೆ ಟ್ರೋಫಿ ಕೊಡಕ್ಕೆಲ್ಲ ಹೋಗಿರೋದು. ಸೊ ನಾವು ನಮ್ಗೆ ಮಾಡ್ತಾ ಇದ್ವಿ. ವಿನಯ್ ಅವ್ರ ಇನ್ಫ್ಲೂಯೆನ್ಸ್ ಇಂದ ಅಂತೂ ಡೆಫಿನೆಟ್ಲಿ ಆಡ್ತಾ ಇರ್ಲಿಲ್ಲ ನಾವು. ಓಕೆ, ಇನ್ನು ಓವರ್ ಡ್ರಾಮಾ, ಮನೆಯಲ್ಲಿ ಬರೀ ಡ್ರಾಮಾನೇ ಮಾಡ್ತಾರಪ್ಪ ಅಂತ ಅನ್ಸಿದ್ದು ಯಾವ ಕ್ಯಾರೆಕ್ಟರ್? ತನಿಷಾ ಅವರು. ಓಕೆ, ಯಾಕೆ? ಯಾವಾಗ್ಲೂ ಸೌಂಡ್ ಮಾಡ್ಕೊಂಡೇ ಇರ್ಬೇಕು ಅಂತ ಸೌಂಡ್ ಮಾಡ್ಕೊಂಡಿರ್ತಾರೆ. ಅಂಡ್ ವರ್ತೂರ್ ಅವ್ರ ಜೊತೆ ಇರೋದು ಫೇಕ್ ಆಗೆ. ನನಗನ್ಸೋ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ ವರ್ತೂರ್ ಅವ್ರಿಗೆ ಯಾವಾಗ ವೋಟಿಂಗ್ ಜಾಸ್ತಿ ಬರ್ತಾ ಇದೆ ಅಂತ ಗೊತ್ತಾಯ್ತು. ಸೊ ವರ್ತೂರ್ ಅವರಿಂದ ಉಳ್ಕೋಬೇಕು ಅಂತ ಇವರು ಅವ್ರ ಜೊತೆ ಸೇರ್ಕೊಂಡು ಆಡ್ತಾ ಇದಾರೆ ಅಷ್ಟೇ. ಓಕೆ, ಅಂದ್ರೆ ಅವ್ರದಿಬ್ರದ್ದು ಏನಾದ್ರು ಮದ್ವೆ ಪ್ಲಾನ್ಸ್ ಏನಾದ್ರು ಇದೆಯಾ? ಖಂಡಿತ ಇಲ್ಲ. ಬಿಕಾಸ್ ನಾನು ವರ್ತೂರ್ ಅವ್ರಿಗೆ ಕೇಳಿದ್ದೆ ನಾನು ಈ ವಿಷಯ. ಸೊ ಅವರು ನನಗೆ ಡೈರೆಕ್ಟ್ ಆಗೇ ಹೇಳಿದ್ರು, ಇಲ್ಲ ಅಕ್ಕ ಆ ಥರ ಎಲ್ಲ ಏನಿಲ್ಲ. ನಾನು ತಮಾಷೆಗೂ ನೋಡ್ದೆ ಕಾಲು ಒತ್ತಿಸ್ಕೊಳ್ಳೋದು ಎಲ್ಲ, ಉಗುರು ಕಟ್ ಮಾಡೋದು ಎಲ್ಲ ನೋಡ್ದೆ ಅಂತಂದೆ. ಇಲ್ಲ ಅಕ್ಕ, ಏನೋ ಕಾಲು ಒತ್ತುತ್ತೀನಿ ಅಂತ ಬರ್ತಾಳೆ, ಅದಕ್ಕೆ ಒತ್ತಿಸ್ಕೊಂತೀನಿ, ಅದರಲ್ಲಿ ಏನಿದೆ ಅಂತ ಹೇಳಿದ್ರು. ಮತ್ತೆ ಮದ್ವೆ ಗಿದ್ವೆಲ್ಲ ಏನಿಲ್ಲ ಅಕ್ಕ ಸುಮ್ಮನೆ ಅಂತಂದ್ರು. ಬಟ್ ತನಿಷಾ ಬೇಕಂತ ಹೋಗ್ತಿರೋದೇ ವರ್ತೂರ್ ಅವ್ರ ಫ್ಯಾನ್ ಬೇಸ್ ಅಂಡ್ ವೋಟಿಂಗ್ ಇಂದ ಅಂತ. ಓಕೆ, ನೆಕ್ಸ್ಟ್ ವಾರ ಯಾರು ಆಚೆ ಇರ್ಬೋದು ಪವಿ ನಿಮ್ ಪ್ರಕಾರ? ನನ್ನ ಪ್ರಕಾರ ನಾನು ಕೇಳ್ಪಟ್ಟೆ ಮೈಕಲ್ ಅವರು ನಾಮಿನೇಷನ್ ಅಲ್ಲಿ ಇದ್ದಾರೆ ಅಂತ. ಬಟ್ ಐ ಗೆಸ್ ಮೈಕಲ್ ಅವ್ರು ತುಂಬಾ ಟಾರ್ಗೆಟ್ ಆಗ್ತಿದ್ದಾರೆ. ಆಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಒಬ್ರು ಹೋಗ್ಬೋದು ಅಂತ ಅನಿಸ್ತಿದೆ ನನಗೆ. ಮೈಕಲ್ ಅವ್ರು ಹೋಗ್ಬೋದು, ಇಲ್ಲ ಅಂತಂದ್ರೆ ಅವಿನಾಶ್ ಅವ್ರು ಹೋಗ್ಬೋದು. ಓಕೆ, ಬಟ್ ಮೈಕಲ್ ಅವಿನಾಶ್ಗೆ ನೋಡಿದ್ರೆ ಕ್ಯಾಲಿಬರ್ ಜಾಸ್ತಿ ಮೈಕಲ್ ಅಲ್ಲೇ ಇದೆ ಅಂತ ಅನ್ಸುತ್ತೆ. ಓಕೆ ಓಕೆ, ನೆಕ್ಸ್ಟ್ ಪವಿ, ಇಷ್ಟು ದಿನಗಳ ಕಾಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಚೆ ಬಂದ್ಮೇಲೆ ಇವ್ರನ್ನ ಮೀಟ್ ಮಾಡ್ತೀನಿ ಅಂದ್ರೆ ಯಾರು? ವಿನಯ್, ನಮ್ರತಾ, ಮೈಕಲ್, ಸ್ನೇಹಿತ್. ಓಕೆ, ಇವ್ರನ್ನ ಮೀಟ್ ಮಾಡೋಕೆ ಇಷ್ಟಪಡಲ್ಲ ಅಂದ್ರೆ ಅದು ಯಾರು? ನನಗೆ ಆ ಥರ ಯಾರೂ ಇಲ್ಲ. ಬಟ್ ನಮ್ಮನ್ನೇ ಯಾರನ್ನೂ ಮೀಟ್ ಮಾಡಕ್ ಇಷ್ಟ ಪಡದೇ ಇರೋರು ಒಬ್ರು ಇದ್ದಾರೆ, ಅದು ಪ್ರತಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನಾವೇ ಫೋನ್ ಮಾಡಿದ್ರು ಅವ್ರು ಪಿಕ್ ಮಾಡಲ್ಲ ಅಂತ ಗೊತ್ತು ನಮ್ಗೆ. ಸೊ ಐ ಗೆಸ್ ನಮ್ಮನ್ನೇ ಮೀಟ್ ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ ಅಂತ. ಪ್ರತಾಪ್ ಸಂಗೀತ ಆಕ್ಚುಲಿ ಜೆನ್ಯೂನ್ ಆಗಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಿದಾರ, ಅದು ಏನಕ್ಕೆ? ನನಗೆ ಡೆಫಿನೆಟ್ಲಿ ಅನಿಸ್ತಿಲ್ಲ ಅದು ಜೆನ್ಯೂನ್ ಅಂತ. ಸೊ ಹಾಸ್ಪಿಟಲ್ಗೆ ಹೋಗಿ ಬಂದಿದ ತಕ್ಷಣ ಇಬ್ರು ಅಕ್ಕ ತಮ್ಮ ಆಗೋದು,
ಇಷ್ಟು 50 ದಿನ 70 ದಿನ ಇಲ್ಲದೆ ಇರೋ ರಿಲೇಶನ್ಶಿಪ್ ಹಾಸ್ಪಿಟಲ್ಗೆ ಹೋಗಿ ಒಂದಿನದಲ್ಲೇ ಆ ರಿಲೇಶನ್ಶಿಪ್ ಬೆಳೆಯೋದು ನನಗನ್ಸೋ ಪ್ರಕಾರ ಅದು ಫೇಕು. ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿ ಬಂದಿದ ತಕ್ಷಣ ಯಾವತ್ತೂ ಪ್ರತಾಪ್ ಅವರು ಮಾತಾಡದೆ ಇದ್ದವರು ಎಲ್ಲರ ಜೊತೆ ಇದ್ದಕ್ಕಿದ್ದಂಗೆ ಆ ಮನೇಲಿ ಹೈಪರ್ ಆಕ್ಟಿವ್ ಆಗೋದು ಆ್ಯಂಡ್ ಸಂಗೀತ ಅವರಿಂದ ಇನ್ಫ್ಲೂಯೆನ್ಸ್ ಆಗೋದು. ಸೊ ಐ ಗೆಸ್ ಇದು ಖಂಡಿತ ಫೇಕ್ ಇದು. ಪವಿ, ಇನ್ನು ಮನೆ ಒಳಗಡೆ ಇರ್ತಿದ್ರೆ ನೀವು ಅಂದ್ರೆ ಇವಾಗಿಲ್ಲ, ಯಾವ ಒಂದು ಕ್ವಾಲಿಟಿ ಲ್ಯಾಕ್ ಆಯ್ತು ಅನ್ಸುತ್ತೆ ನಿಮಗೆ ಅಲ್ಲಿ ಸರ್ವೈವ್ ಆಗೋದಕ್ಕೆ? ನಾನು ಸರ್ವೈವ್ ಆಗೋದಕ್ಕೆ ಐ ಗೆಸ್ ಎಲ್ಲಾ ತರ ಟಾಸ್ಕ್ ಮಾಡಬೇಕಿತ್ತು. ನಾನು ಬರೀ ಫಿಸಿಕಲ್ ಅಲ್ಲಿ ಸ್ಟ್ರಾಂಗ್ ಇದ್ದೀನಿ, ಫಿಸಿಕಲ್ ಹೊಡೆದಾಟದ್ರಲ್ಲಿ ಇದ್ರೆ ಸಾಲಲ್ಲ, ಎಂಟರ್ಟೈನು ಮಾಡಬೇಕಿತ್ತು. ಸೊ ತುಕಾಲಿ ನಾನು ಅಂತ ಬಂದ್ರೆ ಎಂಟರ್ಟೈನ್ ಮಾಡಿದೀವಿ ಡೆಫಿನೆಟ್ಲಿ. ಬಟ್ ಟಾಸ್ಕ್ ಅಂತ ಬಂದಾಗ, ಇಂಡಿವಿಜುವಲ್ ಎಂಟರ್ಟೈನ್ಮೆಂಟ್ ಟಾಸ್ಕ್ ಅಂತ ಬಂದಾಗ ಐ ಗೆಸ್ ನಾನು ಅದ್ರಲ್ಲಿ ತುಂಬಾ ಲ್ಯಾಕ್ ಆದೆ ನಾನು ಅದ್ರಲ್ಲಿ. ಓಕೆ, ಇನ್ನು ಮನೆ ಒಳಗಡೆ ಪವಿಗೆ ಯಾರ ಮೇಲಾದ್ರೂ ಕ್ರಶ್ ಆಯ್ತಾ? ಡೆಫಿನೆಟ್ಲಿ ಇಲ್ಲ. ಹಿಂಗೆ ಫುಲ್ ನೋ ಅಂತ, ಯಾರು ಇಷ್ಟ ಆಗಿಲ್ಲ ಅಂತ. ಓಕೆ, ಸೊ ಆಚೆ ಕಡೆ ಬಂದು ಇವಾಗ ಯಾರನ್ನ ಮೀಟ್ ಮಾಡ್ತೀನಿ ಅಂದ್ರೆ ಇರೋ ಒಂದು ಬಾಯ್ಸ್ ಅಲ್ಲಿ ಯಾರಿರ್ಬೋದು? ವಿನಯ್ ಬಿಟ್ಟು, ಆಲ್ರೆಡಿ ಮದ್ವೆ ಆಗಿದೆ. ಅಂದ್ರೆ ಮೀಟ್ ನಾನು ಫ್ರೆಂಡ್ಶಿಪ್ ಮೀಟ್ ಅಲ್ಲಿ ಆಗ್ತೀನಿ, ಆತರ ಮೀಟ್ ಅಂತ ಆಗಲ್ಲ. ಬಿಕಾಸ್ ಅನ್ಕೊಂಡು ಹೋಗಿದ್ರ ಬಿಗ್ ಬಾಸ್ ಮನೇಲಿ ನನಗೂ ಲವ್ ಆಗ್ಬೋದು? ಇಲ್ಲ, ಡೆಫಿನೆಟ್ಲಿ, ಬಿಕಾಸ್ ನನಗೆ ಆಲ್ರೆಡಿ ಒಬ್ರು ಇದಾರೆ. ಸೊ ಅದಕ್ಕೆ. ಯಾರದು? DJ ಮ್ಯಾಡಿ ಅಂತ. ಸೊ ಅವ್ರು ಆಲ್ರೆಡಿ ಇದಾರೆ ನನಗೆ. ಅವ್ರು ಏನ್ ಮಾಡ್ಕೊಂಡಿರೋದು? DJ ಅವರು. ಓಕೆ, ಸೊ ಪವಿ, ನೆಕ್ಸ್ಟ್ ಈಗ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ, ಆಚೆ ಬಂದ್ಮೇಲೆ ಏನು ಡಿಫ್ರೆನ್ಸ್ ಆಗಿದೆ ನಿಮಗೆ? ನನಗೆ ಈ ಫ್ಯಾನ್ಸು ಮತ್ತು ಫೇಮ್ ಅದು ಒಂದು ಡಿಫ್ರೆನ್ಸ್ ಆಗಿದೆ ತುಂಬ. ಬಿಕಾಸ್ ಮುಂಚೆ ನಾನು ಮಾಡಿದ್ದು ರಿಯಾಲಿಟಿ ಶೋನಲ್ಲಿ ಆ ಸ್ಟೇಟದ್ದು ಫ್ಯಾನ್ಸ್ ಇದ್ರು, ಆ್ಯಂಡ್ ಇವಾಗ ಕರ್ನಾಟಕದ ಫ್ಯಾನ್ಸ್ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಸೊ ಏನ್ ಹೇಳ್ತಾರೆ? ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳ್ತಾರೆ? ಆಲ್ಮೋಸ್ಟ್ ಸಂಗೀತ ಫ್ಯಾನ್ಸ್ ಎಲ್ಲ ನನಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿರೋದು. ಸೊ ನನ್ನ ಫ್ಯಾನ್ಸ್ ಬಂದು ನಾನು ಹೇಗೆ ಆಡಿದ್ದೀನಿ, ಇಷ್ಟು ದಿನ ಹೇಗೆ ಪ್ರೂವ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ತುಂಬ ಖುಷಿಪಟ್ಟು ಎಲ್ಲ ವೋಟ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು. ಓಕೆ, ಇನ್ನು ಕೆಲವೊಂದು ಕಮೆಂಟ್ಗಳನ್ನ ನಾನು ನೋಡಿದ್ದೀನಿ. ಅಂದ್ರೆ ಕಿಚ್ಚ ಸುದೀಪ್ ಸರ್ ಜಡ್ಜ್ಮೆಂಟ್ ಅಥವಾ ವೀಕೆಂಡ್ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಬಯಾಸ್ಡ್ ಆಗಿ ಮಾಡ್ತಾರೆ, ಅಥವಾ ಒಬ್ರಿಗೆ ಫೇವರ್ ಆಗಿ ಮಾಡ್ತಾರೆ, ನೀಟಾಗಿ ಜಡ್ಜ್ಮೆಂಟ್ ಕೊಡೋದಿಲ್ಲ ಅಂತ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಪವಿ? ನನ್ನ ಪ್ರಕಾರ ಖಂಡಿತ ಆ ಥರ ಇಲ್ಲ. ಬಿಕಾಸ್ ಸುದೀಪ್ ಸರ್ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಸೊ ಆ ಥರ ಬಯಸ್ಡ್ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಸುದೀಪ್ ಸರು. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ, ಯಾರು ತಪ್ಪು ಮಾಡಿಲ್ಲ ಅವರಿಗೆ ಸ್ವಲ್ಪ ಚೆನ್ನಾಗಿರ್ತಾರೆ. ಸೊ ಅದನ್ನ ಬಯಸ್ಡ್ ಅಂತ ಹೇಳಕ್ಕಾಗಲ್ಲ. ಓಕೆ ಪವಿ, ಇನ್ನು ಎಲ್ಲಾರು ನಾವೊಂದು 4-5 ಕಂಟೆಸ್ಟೆಂಟ್ಸ್ ಮಾತಾಡ್ಸಿದ್ವಿ ಆಚೆ ಬಂದವ್ರನ್ನ. ಸೊ ಎಲ್ಲರೂ ಹೇಳಿದ್ದು ತುಂಬಾ ಖರ್ಚು ಮಾಡ್ಕೊಂಡು ಬಿಗ್ ಬಾಸ್ ಮನೆಗೆ ಹೋದ್ವಿ ಅಂತ. ಸೊ ನಿಮ್ದು ಎಷ್ಟು ಖರ್ಚಾಯ್ತು? ನಂದು ಬ್ಲಡ್ ಟೆಸ್ಟ್ ಅಂತ ಬಂದಾಗ ಅಲ್ಲೇ ತುಂಬಾ ಖರ್ಚಾಗ್ಬಿಡುತ್ತೆ. ಅಷ್ಟು ಟೆಸ್ಟ್ಗಳಿರುತ್ತೆ, ಅದರಲ್ಲೇ ಒಂದು 7-8 ಸಾವಿರ ಹೋಗುತ್ತೆ. ಸೊ ಅಂದ್ರೆ ನೀವು ಆಚೆ ಕಡೆನೆ ಮಾಡಿಸ್ಕೋತೀರಾ? ಅಲ್ಲಿ ಆಚೆ ಕಡೆನೆ ಮಾಡಿಸ್ಕೋಬೇಕಾಗತ್ತೆ. ನಾವು ರಿಪೋರ್ಟ್ ಎಲ್ಲ ನಾವೇ ತಗೊಂಡು ಹೋಗ್ಬೇಕಾಗತ್ತೆ. ಸೊ ಕೆಲವು ಬ್ಲಡ್ ಟೆಸ್ಟ್ ಮನೆಗೆ ಬಂದು ಮಾಡಿಸ್ಕೊಳ್ಳೋದ್ರೆ ಮಾಡಿಸ್ಕೊಬೋದು, ಬಟ್ 2-3 ಟೆಸ್ಟ್ ನಾವೇ ಹಾಸ್ಪಿಟ್ಲಿಗೆ ಹೋಗಿ ಕೊಡಬೇಕಾಗತ್ತೆ. ಸೊ ಅದು ಬಿಟ್ಟರೆ ಇನ್ನು ಸ್ವಲ್ಪ ಶಾಪಿಂಗ್ಗೆ ಅಂತೆಲ್ಲ ತುಂಬ ಖರ್ಚಾಗುತ್ತೆ. ಸೊ ನೈಟ್ ವೇರ್ಸ್ ಎಲ್ಲ ತೊಗೊಬೇಕಾಗುತ್ತೆ. ಅಷ್ಟು ದಿನಕ್ಕೆ ಆಗೋಷ್ಟು ಇರಲ್ಲ ನಮ್ಮ ಹತ್ರ ನೈಟ್ ವೇರ್ಗಳು. ಸೊ ಡೆಫಿನೆಟ್ಲಿ ಸ್ಕ್ರೀನಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ, ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಆ ಥರ ನೋಡಿ ನಾವು ಸೆಲೆಕ್ಟ್ ಮಾಡಿಕೊಂಡು ಶಾಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಲಿಪ್ಪರ್ಸ್ ಆಗಿರಲಿ, ಏನಾದರೂ ಆಗಿರಲಿ, ಇಲ್ಲ ಸ್ವಿಮ್ ವೇರ್ ಆಗಿರಲಿ, ಆ್ಯಕ್ಟಿವಿಟಿ ವೇರ್ ಆಗಿರಲಿ, ಆ್ಯಕ್ಟಿವ್ ವೇರ್ ಆಗಿರಲಿ, ಟಾಸ್ಕ್ ಎಲ್ಲ ಬಂದಾಗ ಆಡೋದಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ಹೋಗ್ಬಿಡುತ್ತೆ. ಇಶಾನಿ ಅವ್ರು ಹೇಳ್ತಾ ಇದ್ರು ನಂದು ಒಂದು 3 to 4 lakhs ಎಲ್ಲ ಖರ್ಚಾಗೋಯ್ತು. 3 lakhs ಏನೋ ಹೇಳಿದ್ರು, ನಿಮ್ದು ಅದೇ ರೇಂಜ್ ಆಯ್ತಾ? ಐ ಗೆಸ್ ಬಿಗ್ ಬಾಸ್ ಮನೆಗೆ ಹೋಗೋಷ್ಟು ಅಷ್ಟು ಖರ್ಚು ಮಾಡ್ಕೊಂಡು ಹೋಗೋಷ್ಟು ಇದು ಯಾರು ಇಲ್ಲ. ಮೈಟ್ ಬಿ ಅವ್ರು ಖರ್ಚು ಮಾಡಿದ್ರೆ ಅದು ಅವ್ರ ದುಡ್ಡು, ಬಟ್ ನಾವೆಲ್ಲ ಮಾತಾಡ್ಕೊಂಡಿರೋ ಯಾರು ಅಷ್ಟು ಖರ್ಚು ಮಾಡಿಲ್ಲ. ಆ್ಯಂಡ್ ಡಿಸೈನರ್ಸ್ ಅಂತ ಬಂದಾಗ, ವೀಕೆಂಡ್ ಗಾರ್ಮೆಂಟ್ಸ್ ಅಂತ ಬಂದಾಗ ಕೆಲವರು ನನಗೆ ಎಲ್ಲ ಕೆಲವ್ರಿಗೆಲ್ಲ ಕೊಲ್ಯಾಬ್ರೇಷನ್ ಅಲ್ಲಿ ಡಿಸೈನರ್ಸ್ದು ಗಾರ್ಮೆಂಟ್ ಅವ್ರು ಬಂದಿದ್ದು. ಇನ್ನು ಕೆಲವರು ಪೇ ಮಾಡಿಬಿಟ್ಟು ಡಿಸೈನರ್ಸ್ನ ತಗೊತಾರೆ. ಸೊ ಮೈಟ್ ಬಿ ಅದರಲ್ಲಿ ಸ್ವಲ್ಪ ಹೋಗ್ಬೋದು. ಓಕೆ, ಇನ್ನು ಪವಿ ಅವರಿಗೆ ಈಗ ಶಾಪಿಂಗ್ ಬಗ್ಗೆ ಮಾತಾಡಿದ್ವಿ. ಬಿಗ್ ಬಾಸ್ ಇಂದ ಪೇಮೆಂಟ್ ಎಷ್ಟು ಕೊಟ್ರು ಪವಿ? ಗೊತ್ತಿಲ್ಲ. ಓ, ಸೀಕ್ರೆಟ್ ಮಾಡಲ್ಲ. ಓಕೆ, ಅದೆಲ್ಲ ಹೇಗ್ ನಡೆದಿರುತ್ತೆ? ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೆ ಅವರು ಕಾಂಟ್ರಾಕ್ಟ್ ನ ನಿಮ್ಮ ಹತ್ರ? ಹೌದು. ಓಕೆ, ಯಾಕಂದ್ರೆ ಸ್ನೇಹಿತ ಹೇಳ್ತಾ ಇದ್ರು ನಂದು ಖರ್ಚೆಲ್ಲ ಏನು ಬಟ್ಟೆಗೆ ಸಾಕಾಗಿಲ್ಲ ಅಂತ. ಆನ್ ವಾಟ್ ಬೇಸಿಸ್ ಈ ಕಾಂಟ್ರಾಕ್ಟ್ ಮಾಡ್ತಾರೆ ಅಂತ?
ಸೊ ಆನ್ ವಾಟ್ ಬೇಸ್ ನನಗೆ ಅದು ಸ್ಟಾರ್ಟಿಂಗ್ ಅವರಿಗೆ ಏನು ಅಂತ ಗೊತ್ತಿಲ್ಲ, ಮೈಟ್ ಬಿ ನನಗೂ ಮಾಡಿರೋ ಕಾಂಟ್ರಾಕ್ಟ್ ಅವ್ರಿಗೂ ಸೇಮ್ ಇರ್ಬೋದು ಅಂತ ನನಗನ್ಸುತ್ತೆ. ಆನ್ ವಾಟ್ ಬೇಸಿಸ್ ಅಂತಂದರೆ ಅದು ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಯಾಕಂದರೆ ಅವ್ರು ಕರ್ಕೊಂಡು ಹೋಗಿರೋ ಆರ್ಟಿಸ್ಟು ಒಂದು 6 ತಿಂಗಳು ಅವ್ರ ಚಾನಲ್ಗೆ ವರ್ಕ್ ಮಾಡಬೇಕು ಅಂತ. ಸೊ ಅದೊಂದು ಎಲ್ಲ ಕಡೆ ಇರುತ್ತೆ. ಯೂಶಲಿ ಬ್ರ್ಯಾಂಡ್ಸ್ಗೂ ಹಾಗೆ ಇರುತ್ತೆ. ಇವಾಗ ನಾನು ಯಾವ್ದಾದ್ರು ಒಂದು ಜ್ಯುವೆಲ್ರಿ ಬ್ರ್ಯಾಂಡ್ಗೆ ಮಾಡಿದ್ರೆ ಅದಕ್ಕೆ ಒಂದು 3 ಮಂತ್ಸ್ ಆ ಥರ ಕಾಂಟ್ರಾಕ್ಟ್ ಸೈನ್ ಇರುತ್ತೆ. ನನ್ನ ಹೋರ್ಡಿಂಗ್ಸ್ನ ಅವರು ಹಾಕೊತಾರೆ 3 ಮಂತ್ಸು. ಅದಾದಮೇಲೆ ನಾನು ಬೇಕಾದ್ರೆ ಬೇರೆ ಬ್ರ್ಯಾಂಡ್ಸಿಗೆ ವರ್ಕ್ ಮಾಡ್ಬೋದು. ಯಾಕಂದರೆ ಒಂದು ಜ್ಯುವೆಲ್ರಿ ಬ್ರ್ಯಾಂಡಿಗೆ ಮಾಡಿದಾಗ ಇನ್ನೊಂದು ಜ್ಯುವೆಲ್ರಿಗೆ ಮಾಡೋಂಗಿಲ್ಲ ನಾನು. ಅದು ಬಿಟ್ಟರೆ ಸೇಮ್ ಅದೇ ಥರ ಚಾನಲ್ ಅವ್ರದ್ದು ಇರುತ್ತೆ ಆ ಕಾಂಟ್ರಾಕ್ಟ್ಗಳೆಲ್ಲ. ಓಕೆ, ಇನ್ನು ನೀವು ಬಿಗ್ ಬಾಸ್ ಮನೆಗೆ ಹೋಗಿ 1 ವಾರ 2 ವಾರ ಆದಮೇಲೆ ಸಖತ್ ವೈರಲ್ ಆಗಿದ್ರು ಅಂದರೆ ನಿಮ್ಮ ಹಾಟ್ ಫೋಟೋಸ್ ಮತ್ತು ಸಾಕಷ್ಟು ಎಲ್ಲ ಕಡೆ ಎಲ್ಲ ಚಾನಲಲ್ಲಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ಲು. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ಪವಿ ನಿಮಗೆ? ನನಗೇನು ಅನ್ಸಲ್ಲ. ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೂ ನನ್ನ ಫೋಟೋಗಳು ವೈರಲ್ ಆಗ್ತಾ ಇತ್ತು. ಸೊ ನನ್ನ ಪ್ರೊಫೈಲ್ನ ಬೆಳೆಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇನ್ನು ನಿಮಗೆ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ಇಷ್ಟು ವರ್ಷಗಳಲ್ಲಿ ಆಗಿರೋದಿದ್ರೆ? ಕ್ರೇಜಿ ಅಂತಿಲ್ಲ, ಬಟ್ ಕ್ರೀಪಿ ಮೆಸೇಜಸ್ ಅದೆಲ್ಲ ತುಂಬಾ ನೋಡಿದ್ದೀನಿ. ಅದು ನಾನು ಅಷ್ಟು ಕೇರು ಮಾಡಲ್ಲ. ಓಕೆ, ಇನ್ನು ಏನಂದ್ರೆ ನೀವು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಿ ಅಪಾರ್ಟ್ ಫ್ರಮ್ ಇವಾಗ ರಿಯಾಲಿಟಿ ಶೋ ಮಾಡಿದಿರಿ, ಮಾಡೆಲಿಂಗ್ ಮಾಡ್ತೀರಿ, ನಿಮ್ಮ ಹಾಬಿಗಳು ಮತ್ತೆ ಏನೆಲ್ಲ ಮಾಡ್ತೀರಿ? ನಾನು ಫ್ರೀ ಟೈಮಲ್ಲಿ ನಾನು ನನ್ನ ನಾಯಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ನನಗೆ ನನ್ನ ಹತ್ರ 10 ನಾಯಿಗಳಿದೆ. OMG, 10 ನಾಯಿ ಹೆಂಗ್ ನೋಡ್ಕೋತೀರಾ? 9 ನಾಯಿ ಅಮ್ಮ ನೋಡ್ಕೊಂತಾರೆ, ಒಂದು ನನಗೆ. ಬಟ್ ಇವಾಗ ಇನ್ನೊಂದು ಅದು ಎಲ್ಲ 8 ನಾಯಿಗಳು ಎಲ್ಲ ಹೆಣ್ಮಕ್ಳು. ಸೊ ಇನ್ನ 2 ಗಂಡು ಮಕ್ಳು ಅಂತ ಇನ್ನೊಂದನ್ನು ತಗೊಂಡು ನಾನು ಮೇಲೇನೆ ನೋಡ್ಕೊಂತಾ ಇದ್ದೀನಿ ಅವ್ರನ್ನ. ಸೊ 2 ನಾನು ಮೇಲ್ಗಡೆ ನೋಡ್ಕೊಂತೀನಿ, 8 ಇವಾಗ ಅಮ್ಮ ನೋಡ್ಕೋತಾರೆ. ಓಕೆ, ಪವಿ ಮದ್ವೆ ಯಾವಾಗ? ಮದ್ವೆ ಪ್ಲಾನ್ಸ್ ಎಲ್ಲ ಯಾವಾಗ? ಮದುವೆ ಬಂದು ಫಸ್ಟ್ ನಾವು ಸೆಟಲ್ ಆಗಿ ದುಡ್ಡು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇರೋದು. ಸೊ ಅದು ಆದಮೇಲೆ ಮದುವೆ ಬಗ್ಗೆ ನೋಡೋಣ. ಬಟ್ ಅದುವರೆಗೂ ನಮ್ಮ ಪೇರೆಂಟ್ಸು ಅವ್ರ ಪೇರೆಂಟ್ಸ್ ಇಬ್ರು ಫೋರ್ಸ್ ಮಾಡ್ತಿಲ್ಲ ಯಾರು. ಸೊ ಅದಕ್ಕೆ. ಓಕೆ, ಇನ್ನು ಪವಿ ವಾಪಸ್ ಬಿಗ್ ಬಾಸ್ ಮನೆ ಕಡೆ ಹೋಗೋದಾದ್ರೆ, ಕಾರ್ತಿಕ್ ಮತ್ತೆ ಸಂಗೀತ ಮದ್ವೆ ಆಗೋ ಬಗ್ಗೆ ಏನಾದ್ರು ಪ್ಲಾನ್ಸ್ ಇದೆಯಾ? ಹೇಗೆ? ಡೆಫಿನೆಟ್ಲಿ ಇಲ್ಲ. ಆನ್ ಫೇಸ್ ಹೇಳ್ಬಿಟ್ರಿ. ಓಕೆ, ಸೊ ನೆಕ್ಸ್ಟ್ ಇವಾಗ ನಿಮಗೆ ಯಾರು ಗೆಲ್ಬೇಕು? ನನಗೆ ಗೆಲ್ಲೇಬೇಕು ಅಂದಿರೋದು ವಿನಯ್ ಅವರು. ಓಕೆ, ಪವಿ ಬಿಗ್ ಬಾಸ್ ಆಫರ್ ಹೇಗೆ ಬಂತು? ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು? ಬಿಗ್ ಬಾಸ್ ಆಫರ್ ಬಂದು ನನಗೆ 5 ವರ್ಷದಿಂದ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಬಟ್ ಯಾವಾಗಲೂ ಬೇಡ ಹೋಗೋದು ಬೇಡ ಅಂತಾನೆ ಇದ್ದೆ. ಸೊ ಲಾಸ್ಟ್ OTTಗೂ ಬಂದಿತ್ತು, ಅದಾದ್ಮೇಲೆ ಈ ಸ್ಟಾರ್ಟಿಂಗಲ್ಲೂ ಬಂದಿತ್ತು. ಬಟ್ ಹೋಗೋದು ಬೇಡ ಅಂತಾನೆ ಇದ್ದೆ. ಯಾಕಂದರೆ ನಾನು ಮನೇಲಿ ಸರ್ವೈವ್ ಆಗೋಕ್ಕಾಗುತ್ತಾ, ಹೇಗಿರ್ಬೋದು, ಹೇಗಿರ್ತೀನಿ ನಾನು. ಸೊ ಅದೊಂದು ನನಗೆ ಭಯ ಇತ್ತು. ಸೊ ಅದಾದಮೇಲೆ ಈ ಆಫರ್ ಬಂದಾಗ ನನ್ನ ಬೆಸ್ಟ್ ಫ್ರೆಂಡ್ ಉದಯ್ ಸೂರ್ಯ ಅಂತ ಅವರು OTTನಲ್ಲೇ ಇದ್ರು ಬಿಗ್ ಬಾಸಲ್ಲಿ. ಸೊ ಅವ್ರ ಕಡೆಯಿಂದ ರೆಫರೆನ್ಸ್ ಬಂತು, ಹೋಗ್ತೀಯಾ ವೈಲ್ಡ್ ಕಾರ್ಡ್ಗೆ ಹೋಗು ಅಂತ. ಸೊ ಅದಾದಮೇಲೆ ಚಾನಲ್ ಕಡೆಯಿಂದನೂ ಕಾಲ್ ಬಂತು ನನಗೆ. ಸೊ ಕನ್ವಿನ್ಸ್ ಮಾಡಿದ್ರು, ಐ ಗೆಸ್ ಪಾಸ್ ಆದರು ಅನಿಸುತ್ತೆ ಈ ಸಲ. ಸೊ ಕನ್ವಿನ್ಸ್ ಮಾಡಿ ಸರಿ ಅಂತ ನಾನು ಇನ್ನೂ 50 ದಿನ ಅಷ್ಟೇ ಅಲ್ವಾ ಇರೋದು. ಸೊ ನೋಡೋಣ ಹೇಗೆ ಎತ್ತಾ ಅಂತ ಅನ್ಕೊಂಡು ನಾನು ಇವಾಗ ಹಂಗೋಗಿದ್ದು. ಅದೇ ಥರ ಅದು ಬಂದಿದ್ದು ನಂಗೆ ಆಫರ್. ನೆಕ್ಸ್ಟ್ ರಿಯಾಲಿಟಿ ಶೋ ಆಫರ್ಸ್ ಬಂದರೆ ಪವಿ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಹೋಗಿ ಖುಷಿ ಆಗಿದೆ ನಿಮಗೆ? ಹೌದು. ಓಕೆ, ಇನ್ನು ಪವಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ನೀವು? ನನ್ನ ಫ್ಯಾನ್ಸ್ಗೆ ವೋಟ್ ಮಾಡಿರೋರಿಗೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ವೋಟ್ ಮಾಡದೇ ಇರೋರ್ಗೂ ಥ್ಯಾಂಕ್ ಯು. ಅಟ್ಲೀಸ್ಟ್ ನೋಡ್ಬಿಟ್ಟು ಅದ್ರ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ತುಂಬ ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇದ್ದೀರಾ, ಹಾಕ್ರಿ, ದುಡ್ಡು ಮಾಡ್ರಿ, ಚೆನ್ನಾಗಿ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ನೆಗೆಟಿವ್ ಅಂದ್ರೆ ನಿಮ್ಗೆ ಯಾವ ನೆಗೆಟಿವ್ ತುಂಬಾ ನನಗೆ ಆಚೆ ಬಂದಾಗ ಅನ್ಸಿದ್ದು, ವಿನಯ್ ಅವ್ರ ಗ್ಯಾಂಗಿಗೆ ಸೇರಿದ್ಯಾ ಚಮಚ, ಅದು ಇದು ಅಂತ ಕಮೆಂಟ್ಗಳು ನೋಡಿದೆ ನಾನು. ಸೊ ಸಂಗೀತ ಅವ್ರ ಫ್ಯಾನ್ ಪೇಜ್ಗಳಿಂದ, ಪೇಯ್ಡ್ ಫ್ಯಾನ್ ಪೇಜಿಂದನೂ ಬಂದಿರೋ ಕಮೆಂಟ್ಗಳನ್ನು ನಾನು ನೋಡಿದೆ. ಸೊ ಐ ಗೆಸ್ ನಾನು ನೋಡ್ತೀನಿ ಎಲ್ಲ ಕಮೆಂಟ್ಸು, ನೋಡಿದೆ ಅಂತೂ ಇರಲ್ಲ. ಬಟ್ ಕಮೆಂಟ್ಸ್ ಅಂತ ಆಫು ಮಾಡಲ್ಲ ನಾನು, ಹಾಗೇ ಇರುತ್ತೆ. ನಾನು ಯಾವುದು ಡಿಲೀಟು ಮಾಡಲ್ಲ ನಾನು ಕಮೆಂಟ್ಗಳು. ಸೊ ಪಾಪ ನಿಮ್ಮದು ಹೊಟ್ಟೆಪಾಡೆ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ, ಸೊ ಇನ್ನು ಟ್ರೋಲರ್ಸ್ ನಿಮಗೆ ತುಂಬಾ ಹರ್ಟ್ ಆಗಿರುವಂತಹ ಕಮೆಂಟ್ ಏನಾದರೂ ಇದ್ರೆ ಯಾವುದು? ನನಗೆ ಫಸ್ಟ್ ಆಫ್ ಆಲ್ ನಾನು ಬೇರೆಯವ್ರ ಕಮೆಂಟ್ನ ನಾನು ತಗೊಳ್ಳೋದೇ ಇಲ್ಲ. ನನ್ನ ಲೈಫಲ್ಲಿ ಹಂಗೆ ಬಂದಿರೋದು. ಸೊ ಯಾರು ನಮ್ಮ ಅಮ್ಮನೂ ಏನಾದರೂ ಹೇಳಿದ್ರೆ ನಾನು ಅಷ್ಟು ಕೇಳಲ್ಲ, ಕೇರ್ ಮಾಡಲ್ಲ. ಯಾರಾದರೂ ತುಂಬ ಚೆನ್ನಾಗಿ ಒಳ್ಳೇದಕ್ಕೆ ಹೇಳಿದ್ರೆ ಮಾತ್ರ ನಾನು ತಗೊಳ್ಳೋದು. ಅದು ಅಲ್ಲದೆ ಬೇರೆ ಯಾರೋ ಗೊತ್ತಿಲ್ಲದವ್ರು ಹೇಳಿದ್ರೆ ಎಲ್ಲ ನಾನು ಫಸ್ಟ್ ಆಫ್ ಆಲ್ ನಾನು ಅದನ್ನು ಕೇರೇ ಮಾಡಲ್ಲ. ಇನ್ನು ಮೊನ್ನೆ ನಾನು ನೋಡ್ತಾ ಇದ್ದೆ ಸಂಗೀತ ಅವರ ಅಮ್ಮನೊಂದು ವಿಡಿಯೋ, ಅಂದರೆ ಸ್ನೇಹಿತ ಅವರ ಅಮ್ಮ ಸಂಗೀತ ಅವ್ರ ಮೇಲೆ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು. ಅಂದರೆ ಏನು
ಯಾವ ರೀತಿ ಇವ್ರಿಗೆ ಬುದ್ಧಿ ಕಲಿಸಿದ್ದಾರೆ, ಮನೇಲಿ ಯಾರು ಪೇರೆಂಟ್ಸ್ ಹೇಗೆ ಇದು ಮಾಡ್ತಾರೆ, ಈ ಥರ ಕಿರ್ಚ್ಕೊಂಡು ಎಲ್ಲ ಜಗಳ ಎಲ್ಲ ಆಡ್ತಾರೆ. ಸೊ ಈ ಒಂದು ಬಿಗ್ ಬಾಸ್ ಅಂತ ಬಂದಾಗ ಪೇರೆಂಟ್ಸ್ ಫೀಲಿಂಗ್ ಎಷ್ಟೊಂದು ಚೇಂಜ್ ಆಗುತ್ತೆ ಪವಿ, ಇದ್ರ ಬಗ್ಗೆ ಏನು ಅನ್ಸುತ್ತೆ? ತುಂಬ ಚೇಂಜ್ ಆಗುತ್ತೆ. ಎಂತಕ್ಕೆ ಅಂದರೆ ಇವಾಗ ನಮ್ರತಾ ಅವ್ರ ತಾಯಿನೇ ತಗೊಳ್ಳಿ, ಅವರು ನಾನು ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿದೆ. ಸೊ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಸೊ ಯಾಕಪ್ಪ ಕಳಿಸ್ಬಿಟ್ಟೆ ನನ್ನ ಮಗಳನ್ನ, ಸೊ ಆಚೆಗಡೆ ಇಷ್ಟು ಕೆಟ್ಟದಾಗಿ ತೋರಿಸ್ತಿದ್ದಾರೆ, ಸೊ ಯಾಕಪ್ಪ ಕಳಿಸ್ಬಿಟ್ಟೆ, ಇಷ್ಟು ಜನ ಟ್ರೋಲ್ ಮಾಡ್ತಿದ್ದಾರೆ ಅಂತ ಅನಿಸ್ತು ಅಂತ ಅಂದರು. ಆ್ಯಂಡ್ ವಿನಯ್ ಅವರು ಗೊತ್ತಿಲ್ಲ, ಅವ್ರು ನೋಡ್ತಿದ್ದಿದ್ದು ಬಿಕಾಸ್ ನಾನು 50 ಎಪಿಸೋಡು ನೋಡಿಲ್ಲ. ಸೊ ಅವ್ರಿಗೆ ಯಾವ ವಿಷಯಕ್ಕೆ ಅನಿಸ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಅನಿಸಿರೋದು ಹೋಗಿದ ತಕ್ಷಣ ಅಲ್ಲಿ ಕಿರ್ಚಾಡ್ಕೊಂಡು ಜಗಳ ಎಲ್ಲ ಆಡ್ಕೊಂಡು ನನ್ನ ಮಗಳು ಈ ಥರ ಇರಲಿಲ್ಲ, ಮನೆಯಲ್ಲಿ ತುಂಬ ಒಂದು ಕಪ್ಪನ್ನು ಎತ್ತಿಡಕ್ಕೆ ಬಿಡ್ತಿರ್ಲಿಲ್ಲ, ಸೊ ತುಂಬ ಮುದ್ದಾಗಿ ಸಾಕಿದ್ವಿ, ಅಲ್ಲಿ ಹೋಗ್ಬಿಟ್ಟು ಈ ಥರ ಅನುಭವಿಸ್ಬೇಕಾ ಅಂತ ಅನಿಸ್ತು ಅಂತ ಅಂದರು. ಆಮೇಲೆ ವಿನಯ್ ಅವ್ರ ವೈಫ್ ಹತ್ರನೂ ಮಾತಾಡಿದೆ ನಾನು. ಸೊ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಥರ ಟ್ರಾಲ್ ಪೇಜ್ ಅವ್ರು ಮಾಡೋದು ಎಲ್ಲ ನೋಡಿ ತುಂಬ ಬೇಜಾರಾಗಿದೆ. ಆ್ಯಂಡ್ ಅವ್ರಿಗೂ ಅಷ್ಟೇ ತುಂಬ ಜನರು ಆಚೆಗಡೆನೂ ಅಷ್ಟೇ ಅವ್ರ ಮಗಂಗೆ ಸ್ಕೂಲಲ್ಲೂ ಅಷ್ಟೇ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಆ್ಯಂಡ್ ಜನರು ಇದನ್ನೆಲ್ಲ ಯೋಚನೆ ಮಾಡಲ್ಲ, ಇದೆಲ್ಲ ಎಷ್ಟು ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಅಂತ. ಬರೀ 1 ಅವರ್ 2 ಅವರ್ ನೋಡೋ ಶೋ ಮೇಲೆ ನೀವು ಇಷ್ಟು ಗ್ರಜ್ಜಸ್ ಇಟ್ಕೊಂಡು ಟ್ರಾಲ್ಸ್ ಎಲ್ಲ ಮಾಡ್ತೀರಾ. ಬಟ್ ಅದು ತುಂಬ ಜನರ ಫ್ಯಾಮಿಲಿ ಮೇಲೂ ಎಫೆಕ್ಟ್ ಆಗುತ್ತೆ. ಅದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಪವಿ, ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇದೊಂದು ಏನಂದ್ರೆ, ಇವಾಗ ಸ್ನೇಹಿತ್ ಮತ್ತೆ ನಮ್ರತಾ ಏನೋ ಹಾಡೆಲ್ಲ ಮುಣುಕ್ತಾ ಇದ್ದಾಗ ಮತ್ತೊಂದ್ ಸರ್ತಿ ಹಾಡಿ ಅಂತ ಹೇಳಿದ್ರು. ಅಷ್ಟೊಂದು ಕರೆಕ್ಟ್ ಆಗಿ ಎಲ್ಲವನ್ನ ನೋಟಿಸ್ ಮಾಡುವಂತಹ ಬಿಗ್ ಬಾಸ್ ಡಿಟರ್ಜೆಂಟ್ ಟಾಸ್ಕ್ ಬಂದಾಗ ಯಾಕೆ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ? ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ಐ ಗೆಸ್ ನಾವು ಯಾವುದು ಅಂತ ಕೆಮಿಕಲ್ಗಳು ಯೂಸ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಅವರು ಅಂತ ಕೆಮಿಕಲ್ಸ್ಗಳು ಯೂಸ್ ಮಾಡ್ತಿರ್ಲಿಲ್ಲ. ಡಿಟರ್ಜೆಂಟ್ ಮಾತ್ರ ಅವ್ರು ಸ್ಟಾರ್ಟ್ ಮಾಡಿದ್ದಕ್ಕೆ ನಾವು ಅದೇ ಡಿಟರ್ಜೆಂಟನ್ನು ಹಾಕಿದ್ದವರು. ಸೊ ಸ್ನೇಹಿತವರು ಆ್ಯಕ್ಚುಲಿ ಸ್ಟಾಪ್ ಮಾಡಬೇಕಿತ್ತು. ಬಿಗ್ ಬಾಸ್ ಸ್ಟಾಪ್ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತೆ ಸ್ಟಾಪ್ ಮಾಡಬೇಕಿತ್ತು. ಬಿಕಾಸ್ ಅವ್ರು ಕ್ಯಾಪ್ಟನ್ಸಿಯಲ್ಲಿದ್ದರು ಆ ಟೈಮಲ್ಲಿ. ಆ್ಯಂಡ್ ಉಸ್ತುವಾರಿನೂ ಆಗಿದ್ರು ಅವರು. ಸೊ ಅವ್ರ ಕೈಯಲ್ಲಿತ್ತು ಅದು ಸ್ಟಾಪ್ ಮಾಡೋದು. ಬಟ್ ತೀರಾ ಅತಿರೇಕ ಕೊಟ್ಟೋಯ್ತು ಅದು. ಆ್ಯಂಡ್ ಅದಕ್ಕೆ ಕೆಲವರಿಗೆ ಅನಿಸಿದ್ದು ಸ್ನೇಹಿತರು ಬಯಸ್ಡ್ ಆಗಿದ್ರು ಅಂತ. ಆ್ಯಂಡ್ ಡೆಫಿನೆಟ್ಲಿ ಅವ್ರು ಬಯಸ್ಡ್ ಆಗಿದ್ರು. ಬಿಕಾಸ್ ಫ್ರೆಂಡ್ಸಿಗೆ ಅಂತ ಸೇವ್ ಮಾಡೋಣ ಅಂತ, ಫ್ರೆಂಡ್ಸ್ನ ಸೇವ್ ಮಾಡೋಣ ಅಂತ ಅವ್ರ ಪಾಪ ಏನೋ ಇದು ಮಾಡಿದ್ರು. ಬಟ್ ಅದು ಅವ್ರಿಗೆ ಉಲ್ಟಾ ಹೊಡೆಯುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಓಕೆ, ಸೊ ನಿಮಗೆ ಏನ್ ಅನ್ಸುತ್ತೆ, ಬಿಗ್ ಬಾಸ್ ಕೆಲವೊಂದು ವಿಚಾರಗಳನ್ನ ಮಾತ್ರ ಹೇಳ್ತಾರೆ, ಕೆಲವೊಂದನ್ನ ಹೇಳಲ್ಲ ಅಂತ ಏನಾದ್ರು ಅನ್ಸುತ್ತಾ? ಅಂದ್ರೆ ಯಾವ ರೀತಿ? ಮೈಕ್ ವಿಚಾರ ಬಂದ್ರೆ ಸಖತ್ ಅಲರ್ಟ್ ಆಗಿ ಹೇಳ್ತಾರೆ. ಹೌದು. ಟಾಸ್ಕ್ ಅಲ್ಲೂ ಕೂಡ ಇವಾಗ ಫಿಸಿಕಲಿ ಹರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಒಂದು ಸ್ಟಾಪ್ ಮಾಡುವಂತ. ಹೌದು, ಖಂಡಿತ ಮಾಡ್ತಾರೆ ಅವರು. ಅಷ್ಟು ತುಂಬಾ ಫಿಸಿಕಲ್ ಎಲ್ಲ ಹೋದಾಗ ಬಿಗ್ ಬಾಸ್ ಅವರೇ ರದ್ದುಗೊಳಿಸ್ತಾರೆ ಗೇಮನ್ನ, ಟಾಸ್ಕ್ನ. ಮೈಕ್ ವಿಷಯ ಬಂದಾಗಲೂ ಅಷ್ಟೇ, ಮನೇಲೂ ಅಷ್ಟೇ, ಯಾರು ಮೈಕ್ ಹಾಕಿಲ್ಲ ಅಂದರೂ ಅವರು ಹೇಳ್ತಾರೆ ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ ಅಂತ. ಅದು ಬಿಟ್ಟರೆ ಟಾಸ್ಕಲ್ಲೂ ಡೆಫಿನೆಟ್ಲಿ ಹೇಳ್ತಾರೆ. ಅಷ್ಟು ತೀರವಾಗಿ ಏನೂ ಆಗಿಲ್ಲ ಅಂತಂದರೆ ಅವ್ರು ಡೆಫಿನೆಟ್ಲಿ ಹೇಳಲ್ಲ ಅದು. ಓಕೆ, ಇನ್ನು ಪವಿ, ನಿಮಗೆ ನೀರೆಚ್ಚುವಾಗ ನೀವು ತುಂಬ ಸ್ಟ್ರಾಂಗ್ ಆಗಿ ಅಲ್ಲೇ ಕೂತ್ಕೊಂಡಿದ್ರಿ. ಆದರೆ ಸಂಗೀತ ಯಾಕೆ ಅದನ್ನ ಫೇಸ್ ಮಾಡೋಕ್ಕಾಗಿಲ್ಲ ಅಂತ ನಿಮಗೆ ಅನ್ಸುತ್ತೆ? ಗೊತ್ತಿಲ್ಲ ನನಗೆ ಏನಕ್ಕೆ ಅವ್ರಿಗೆ ಫೇಸ್ ಮಾಡೋಕ್ಕಾಗಿಲ್ಲ ಅಂತ ಅನಿಸಿದ್ದು. ಅಂದರೆ ನಾನು ಮಾಡ್ಬೇಕಾದ್ರೆ ನಾನು ಬರೀ ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಆ್ಯಂಡ್ ನನ್ನ ಮಧ್ಯದಲ್ಲಿ ನಾನು ಅಂದ್ಕೊಂಡಿದ್ದು ನಿಜ, ಎದ್ದು ಬಿಡೋಣ ಬೇಡ ಈ ಥರ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ನಿಜ. ಬಟ್ ಅದೇ ಟೈಮಲ್ಲಿ ಕಾರ್ತಿಕ್ ಅವರು ಯಾವಾಗ ವಿನಯ್ ಅವರಿಗೆ ಆ ಥರ ಹೇಳಿದ್ರು, ಒಂದು ಹೆಣ್ಣು ಹುಡುಗಿನ ಕೂರಿಸ್ಬಿಟ್ಟು ಆಟ ಆಡ್ತಿದ್ಯೋ ನಾವು ಮಾಮ ಅಂತ ಅಂದರು. ಸೊ ಅದನ್ನು ವಿನಯ್ ಅವರು ಮತ್ತು ಕಾರ್ತಿಕ್ ಅವರು, ತನಿಷಾ ಅವರು ಜಗಳ ಆಡಬೇಕಾದ್ರೆ ನನಗೆ ಬರೀ ಕಿವಿ ಮಾತ್ರ ಅದು ಕೇಳಿಸ್ತಾ ಇತ್ತು, ನನ್ನ ಕಣ್ಣೆಲ್ಲ ಮುಚ್ಕೊಂಡಿದ್ದೆ. ಸೊ ಆ ಟೈಮಲ್ಲಿ ನನಗೆ ಇಲ್ಲ, ಇದು ಆಡಲೇಬೇಕು, ನನಗೆ ಪ್ರೂವ್ ಮಾಡ್ಕೊಳ್ಳೇಬೇಕಿತ್ತು ನನಗೆ ಆ ವಾರ. ಬಿಕಾಸ್ ನಾನು ನಾಮಿನೇಷನಲ್ಲಿದ್ದೆ ಆ್ಯಂಡ್ ಇಂಡಿವಿಜುವಲ್ ಗೇಮ್ ಅಂತ ಇತ್ತು ಅದು. ಆ್ಯಂಡ್ ನಾನು ಸೇವ್ ಮಾಡ್ಕೊಳ್ಳೋಕ್ಕೆ ಅದು ಒಂದೇ ಚಾನ್ಸ್ ಇದ್ದಿದ್ದು ನನಗೆ. ಸೊ ಫಸ್ಟ್ ಆಫ್ ಆಲ್ ಸಂಗೀತ ಅವರು ಅಲ್ಲಿ ಕೂರಬಾರ್ದಾಗಿತ್ತು. ಅಷ್ಟು ಆಗಲ್ಲ ಅಂತಂದರೆ ಅವ್ರಿಗೆ ಕಣ್ಣು ನೋವು ಇತ್ತು ಆ್ಯಂಡ್ ಅವ್ರಿಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮು ಇತ್ತು ಆ ದಿನ. ಅದಾಗಲ್ಲ ಅಂತ ಅಂದಾಗ ಅವ್ರು ಕೂತ್ಕೊಳ್ಳೇಬಾರ್ದಾಗಿತ್ತು ಫಸ್ಟ್ ಆಫ್ ಆಲ್. ಬಟ್ ತನಿಷಾನ್ ಕೂರಿಸ್ಬೋದಾಗಿತ್ತು. ಬಿಕಾಸ್ ಕಾಲು ಮಾತ್ರ ಅವ್ರದ್ದು ನೋವಿದ್ದಿದ್ದು, ಬಾಡಿ ಎಲ್ಲ ಚೆನ್ನಾಗೇ ಇತ್ತು, ಅವ್ರು ಆರಾಮಾಗಿ ಕೂತ್ಕೊಬೋದಾಗಿತ್ತು. ಬಟ್ ತನಿಷಾ ಅವ್ರ ಬಾಯಿಂದ ವರ್ತೂರ್ ಅವ್ರಿಗೆ ಹೇಳಿರೋ ಮಾತೇನು ಅಂತಂದರೆ, ತನಿಷಾ ಅವರು ಬೇರೆಯವ್ರ ಕೋಪಕ್ಕೆ ನಾನು ಯಾಕೆ ಆಹಾರ ಆಗಲಿ ಅಂತ ತನಿಷಾ ಅವ್ರು ಹೇಳಿ ಸಂಗೀತ ಅವ್ರನ್ನ ಕೂರಿಸಿರೋದು. ಸೊ ಅದು ಸಂಗೀತ ಅವ್ರ ಪ್ರಾಬ್ಲಮ್ ಅದು, ಅವ್ರು ಕೂತ್ಕೊಂಡಿದ್ದು. ಆ್ಯಂಡ್ 15 ಮಿನಿಟ್ಸ್ ಅಷ್ಟೇ ನೀರು ಹಾಕಿದ್ದು ಅನ್ಸುತ್ತೆ ಸಂಗೀತ ಅವರಿಗೆ. ಫ್ರೆಂಡ್ ಅಂತ ಅಂತಾರೆ. ಸೊ ತನಿಷಾ ಎಲ್ಲೋ ಇಲ್ಲಿ ಒಂದು ಕಡೆ ಏನೋ ತುಂಬ
ತುಂಬಾ ಪ್ಲಾನ್ಡ್ ಆಗಿ ಒಂದು ಯೋಚನೆ ಮಾಡಿದ್ರ ಅಂತ ತುಂಬಾ ಪ್ಲಾನ್ ಮಾಡ್ತಾರೆ. ಅದು ಸಂಗೀತ ಅವ್ರಿಗೆ ಗೊತ್ತಿಲ್ಲ ಹಿಂದೆಗಡೆ ಏನೇನ್ ಮಾತಾಡ್ತಾರೆ ಅಂತ. ಅದೆಲ್ಲ ಆಚೆ ಬಂದು ನಾವು ಟೆಲಿಕಾಸ್ಟ್ ನ ನೋಡ್ದಾಗ್ಲೇ ಗೊತ್ತಾಗೋದು ಯಾರ್ಯಾರ ಬಗ್ಗೆ ಮಾತಾಡಿದ್ದಾರೆ ಅಂತ. ಕಾರ್ತಿಕ್ ಮತ್ತೆ ಸಂಗೀತ ಮಧ್ಯ ಪದೇ ಪದೇ ಜಗಳ ಆಗ್ತಾನೆ ಇರುತ್ತೆ. ಇವತ್ತು ಬಿಡ್ಡಿಂಗ್ ಅಲ್ಲೂ ಕೂಡ ಆಲ್ರೆಡಿ ಕಾರ್ತಿಕ್ ಸಂಗೀತ ಟೀಮಿಗೆ ಹೋಗಿರ್ತಾರೆ. ತನಿಷಾ ಹೋಗ್ಬಿಟ್ಟು ನಾನು ಇನ್ನೂ ಜಾಸ್ತಿ ಕೊಡ್ತೀನಿ, ನೀನ್ ನನ್ನ ಟೀಮಿಗೆ ಬಾ ಅಂತ. ನೆಸೆಸಿಟಿ ಇತ್ತು ಅನ್ಸುತ್ತೆ ಆ ತರ ಮಾಡೋದು? ಮೈಟ್ ಬಿ ಅದು ಅವ್ರ ಸ್ಟ್ರಾಟಜಿ ಇರ್ಬೋದು, ಏನಾದ್ರು ಗೇಮ್ ಪ್ಲಾನ್ ಇರ್ಬೋದು. ಸೊ ಅದು ಗೊತ್ತಿಲ್ಲ ನನಗೆ. ಟಾಸ್ಕ್ ಅಂತ ಬಂದಾಗ ಇದು ತುಂಬಾ ಮಾಡ್ತಾರೆ ತನಿಷಾ ಅವರು. ಓಕೆ, ಸೊ ಫೈನಲಿ ಪವಿ, ನಿಮ್ಮ ಫ್ಯಾನ್ಸ್ಗೆ ವಿಜಯವಾಣಿ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಥ್ಯಾಂಕ್ ಯು ಸೋ ಮಚ್. ಅದನ್ನೇ ಹೇಳ್ತೀರಾ, ನಾನು ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟ್ರೋಲ್ ಮಾಡೋರು ಮಾಡ್ತಾ ಇರ್ರಿ, ಸೊ ಐ ಡೋಂಟ್ ಕೇರ್. ಆ್ಯಂಡ್ ವಿಜಯವಾಣಿ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ವೈಲ್ಡ್ ಆಗಿ ಆಟ ಆಡಿ, ಜೊತೆಗೆ ತಮ್ಮನ್ನ ಪ್ರೂವ್ ಮಾಡಿಕೊಂಡು, ಅಂದ್ರೆ ಆ ನೀರೆರಚೋ ಟಾಸ್ಕ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಒಂದೊಳ್ಳೆ ಜರ್ನಿಯನ್ನ ಹಂಚ್ಕೊಂಡಿದ್ರು. ಅಂದ್ರೆ ಮನೆ ಒಳಗೂ ಕೂಡ ಆಚೆ ಬಂದ್ಮೇಲೂ ಕೂಡ ಸಖತ್ ಖುಷಿಯಾಗಿ ನಮ್ಮ ಜೊತೆಗೆ ಮಾತಾಡಿದ್ರು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ, ವಿಜಯವಾಣಿ, ಬೆಂಗಳೂರು.